ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಕರ್ತನೇ, ಈ ಮುಂಜಾನೆಯಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂಥವರಾಗಿದ್ದೇವೆ. ಅಪ್ಪ ತಂದೆಯೇ, ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವಾಗ ದೇವರ ಪವಿತ್ರಾತ್ಮನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಯಾವ ಅಡ್ಡಿ ಆತಂಕಗಳು ಇಲ್ಲದೆ ನಿಮ್ಮ ಮಕ್ಕಳು ಸ್ವತಂತ್ರವಾಗಿ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರನ್ನ ಕರ್ತನೆ ಪ್ರಾಪ್ತರನ್ನಾಗಿ ಮಾರ್ಪಡಿಸುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಅಡ್ಡಿ ಆತಂಕಗಳನ್ನು ಕರ್ತನೆ ನೀನು ನಿವಾರಿಸು. ಈ ಮುಂಜಾನೆಯಲ್ಲಿ ಕರ್ತನೆ, ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಆಶೀರ್ವದಿಸು. ಈ ಒಂದು ವಾರ ತಮ್ಮ ಜೀವಿತಕ್ಕೆ ಬೇಕಾದಂಥ ಆತ್ಮಿಕವಾದ ಆಹಾರವನ್ನು ಪಡೆದುಕೊಳ್ಳುವಂತೆ ನೀನು ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಲೈವ್ ಮುಖಾಂತರ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ. ಒಂದು ಹಳೆಯ ಕನ್ನಡ ಗೀತೆಯನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು, ತಾನೇ ನನಗಾಗಿ ತಾಳಿದನು. ಈ ಒಂದು ಹಾಡು ತುಂಬ ಹಳೆಯ ಒಂದು ಹಾಡು. ಈ ಒಂದು ಹಾಡಿನ ಪ್ರತಿಯೊಂದು ಚರಣಗಳನ್ನು, ಸಾಲುಗಳನ್ನು ನಾವು ಮನನ ಮಾಡಿಕೊಂಡು ಆತನನ್ನು ನಾವು ಆರಾಧಿಸುವಂಥವರಾಗಿರುವ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು, ತಾನೇ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು ಪಾಪದ ಶಿಕ್ಷೆ ಶಾಶ್ವತ ಮರಣ ದೇವರ ನೇಮಕವೇ. ದಾನ ಧರ್ಮಗಳೆರಡು ಪುಣ್ಯದ ಯಾತ್ರೆ ನನ್ನ ಪಾಪ ನೀಗಿಸದು. ಪಾಪದ ಶಿಕ್ಷೆ ಶಾಪದ ಮರಣ ದೇವರ ನೇಮಕವೇ. ದಾನ ಧರ್ಮಗಳೆರಡು ಪುಣ್ಯದ ಯಾತ್ರೆ ನನ್ನ ಪಾಪ ನೀಗಿಸದು. ನನ್ನ ದ್ರೋಹದ ಬದಲಾಗಿಯೇ ತನ್ನ ದೇಹವ ಅರ್ಪಿಸಿದ. ದಿವ್ಯ ರಕ್ತವ ಸುರಿಸಿ ಪಾಪವ ಹರಿಸಿ ಶಿಲುಬೆಯ ಮೇಲೇರಿದ. ಆತ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು.
ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು, ತಾನೇ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು ಪ್ರಾಣೇಶ ಕರ್ತ ಹೊಸ ಜೀವ ಕರ್ತ ಕೃಪೆಯಿಂದ ಕೊಟ್ಟಾತನೇ. ನೀನು ನಮ್ಮಯ ರಕ್ಷೆ, ತಂದೆಯ ಶಿಕ್ಷೆ ನನಗಾಗಿ ತಾಳಿದಿನಿ. ಪ್ರಾಣೇಶ ಕರ್ತ ಹೊಸ ಜೀವ ಕರ್ತ ಕೃಪೆಯಿಂದ ಕೊಟ್ಟಾತನೇ. ನೀನು ನನ್ನಯ ರಕ್ಷೆ, ತಂದೆಯ ಶಿಕ್ಷೆ ನನಗಾಗಿ ತಾಳಿದಿನಿ. ದೈವ ಕೋಪಾಗ್ನಿಗಿಸಿದಿ, ನನ್ನ ಬಿಡುಗಾಡೆಯ ಮಾಡಿದಿ. ನಿನ್ನ ಶಾಶ್ವತ ಪ್ರೀತಿ ತೊರೆಯಾದ ನೀತಿ ನನ್ನ ಮೇಲೆ ನೀ ತೋರಿದಿ. ಪ್ರೀತಿ ನನ್ನ ಮೇಲೆ ನೀ ತೋರಿದಿ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು, ಆತ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು. ಹಲ್ಲೆಲೂಯ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು, ಆತ ನನಗಾಗಿ ತಾಳಿದನು. ಪ್ರಿಯರೇ, ಈ ಮುಂಜಾನೆ ನಾವು ದೇವರ ಸನ್ನಿಧಾನದಲ್ಲಿ ಆಲಯದಲ್ಲಿ ಕುಳಿತುಕೊಂಡಿದ್ದೇವೆ. ಸರ್, ಇದರ ಹಿನ್ನೆಲೆ, ಇದಕ್ಕೆ ಕಾರಣಕರ್ತ ಯಾರು? ನಮ್ಮ ಕರ್ತನಾದ ಯೇಸು ಸ್ವಾಮಿ. ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನನ್ನು ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರನ್ನ ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಅವಕಾಶ ಲಭಿಸಿರುವಂಥದ್ದಾಗಿದೆ. ನೋಡಿ, ಈ ಹಾಡಿನ ಮೊದಲನೇ ಚರಣ ಹೇಳ್ತಾ ಇದೆ, ಪಾಪದ ಶಿಕ್ಷೆ, ಶಾಶ್ವತ ಮರಣ, ದೇವರ ನೇಮಕ. ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಮರಣಕ್ಕೆ ಪಾತ್ರರಾಗಬೇಕಾದಂಥವರಾಗಿದ್ದೆವು. ಆದರೆ ಇಲ್ಲಿ ಎರಡನೇ ಆ ಚರಣದ ಎರಡನೇ ಸಾಲ ಹೇಳ್ತಾ ಇದೆ, ದಾನ ಧರ್ಮಗಳೆರಡು ಪುಣ್ಯದ ಯಾತ್ರೆ ನಮ್ಮ ಪಾಪ ನೀಗಿಸದು. ವಿ ಕೆನಾಟ್ ಸೇವ್ ಬೈ ಅವರ್ ಸೆಲ್ಫ್. ನಾವು ನಾವಾಗಿ ನಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು, ಹೆಚ್ಚಿಗೆ ಯಾಕೆ ಮೆಗಾ ಚರ್ಚ್ ಪಾಸ್ಟರ್ಗಳು ತಮ್ಮೊಂದಿಗೆ ಬಾಡಿ ಗಾರ್ಡ್ಸ್ಗಳನ್ನು, ಬಾಕ್ಸರ್ಗಳನ್ನು ಇಟ್ಕೊಂಡು ನಡೆಯುವಂಥದ್ದನ್ನು ನೋಡ್ತೇವೆ. ಪ್ರೊಟೆಕ್ಟ್ ಫ್ರಮ್ ದ ಕ್ರೌಡ್. ಜನರ ಮಧ್ಯದಿಂದ ತಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬಾಕ್ಸರ್ಗಳನ್ನ, ಬಾಡಿ ಗಾರ್ಡ್ಗಳನ್ನು ಇಟ್ಕೊಳ್ತಾರೆ. ಆದರೆ ಇಲ್ಲಿ
ನಾವು ಮಾಡುವಂತಹ ಯಾವ ಪುಣ್ಯ ಕಾರ್ಯಗಳಿಂದ ನಮ್ಮನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ಪ್ರತಿ ಧರ್ಮಗಳಲ್ಲಿ, ಇನ್ಕ್ಲೂಡಿಂಗ್ ಕ್ರಿಶ್ಚಿಯಾನಿಟಿ, ಪುಣ್ಯ ಸ್ಥಳಗಳಿಗೆ ನಾವು ಪ್ರಯಾಣ ಮಾಡ್ತೇವೆ. ಅನೇಕ ಕ್ರೈಸ್ತರು ಯೆರೂಸಲೇಮಿಗೆ ಪ್ರಯಾಣ ಮಾಡಿ ಯೋರ್ದಾನ್ ಹೊಳೆಯಲ್ಲಿ, ಇಲ್ಲಿ ಆಲ್ರೆಡಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತಹ ವ್ಯಕ್ತಿಗಳು ಯೋರ್ದಾನ್ ಹೊಳೆಯಲ್ಲಿ ಹೋಗಿ ಮುಳುಗಿ ಎದ್ದು ಬರ್ತಾರೆ. ಒಂದು ನಂಬಿಕೆ. ಕಳೆದ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಂತಹ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಪ್ರತಿಯೊಂದು ಧರ್ಮಗಳಲ್ಲಿ ಪುಣ್ಯ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಸೊ ಈ ರೀತಿ ಪುಣ್ಯ ಯಾತ್ರೆಗಳನ್ನು ಕೈಗೊಳ್ಳುವುದರಿಂದ ಅವರ ಪಾಪಗಳಿಗೆ ಪರಿಹಾರವು ಲಭಿಸುತ್ತದೆ ಎಂಬುದಾಗಿ ಅವರವರ ನಂಬಿಕೆ. ಆದ್ರೆ ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ದಾನ ಧರ್ಮಗಳಾಗಲಿ ಪುಣ್ಯದ ಯಾತ್ರೆಯಾಗಲಿ ನಮ್ಮ ಪಾಪವನ್ನ ನೀಗಿಸದು. ನಮ್ಮ ದ್ರೋಹದ ಬದಲಾಗಿಯೇ ತನ್ನ ದೇಹವ ಅರ್ಪಿಸಿ ದಿವ್ಯ ರಕ್ತವ ಸುರಿಸಿ ಪಾಪವ ಹರಿಸಿ ಶಿಲುಬೆಯ ಮೇಲೇರಿದ ಆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ ಪ್ರಿಯರೇ. ಸೊ ವಿ ಹ್ಯಾವ್ ಟು ರಿಮೆಂಬರ್. ಸೊ ಇವನ್ನ ನಾವು ನೆನಪು ಮಾಡಿಕೊಳ್ಬೇಕು. ಸೊ ಇಂದು ಕ್ರೈಸ್ತರಾದಂತಹ ಅನೇಕರ ಚಿಂತೆ ಎನ್ನುವಂಥದ್ದು, ಸೊ ವಿ ಆರ್ ಸಮಥಿಂಗ್ ಗ್ರೇಟ್. ನಾವು ತಲತಲಾಂತರಗಳಿಂದ ಹೊಂದಿಕೊಂಡು ಬಂದಿರುವಂತಹ ರಕ್ಷಣೆ ಎಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವುದಕ್ಕೆ ಕಾರಣ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದರ ಫಲವಾಗಿ, ಸೊ ನಮ್ಮ ದ್ರೋಹಗಳನ್ನ ಪರಿಹರಿಸಿದ್ದರ ಫಲವಾಗಿ, ನಮ್ಮ ಪಾಪವನ್ನ ನೀಗಿಸಿದ್ದರ ಫಲವಾಗಿ. ಸೊ ಹೀಗಿರಲಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ರೋಮಾ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡ್ರೆ ನಿನಗೆ ರಕ್ಷಣೆ ಆಗ್ತದೆ. ಸೊ ಈ ರೀತಿ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡ ದಿನದಿಂದ ಇಲ್ಲಿಯ ತನಕ ಒಂದು ಪವಿತ್ರತೆಯ ಜೀವಿತವನ್ನು ನಾವು ಜೀವಿಸುತ್ತಿದ್ದೇವ, ಅಥವಾ ಕೇವಲ ಭಾನುವಾರ ಮಾತ್ರ ದೇವಾಲಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಮಾತ್ರ ಕ್ರೈಸ್ತತ್ವದ ಮುಸುಕನ್ನ ಧರಿಸಿಕೊಂಡು, ಕ್ರೈಸ್ತತ್ವದ ವಸ್ತ್ರವನ್ನು ಧರಿಸಿಕೊಂಡು ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ? ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನೋಡಿ, 6ನೇ ಕೀರ್ತನೆ ಅದರ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಇದು ದಾವೀದನು ರಚಿಸಿದಂತ ಒಂದು ಕೀರ್ತನೆ. ಸೊ ದಾವೀದನ ಸಂಗಡ ಇದ್ದಂಥವರು ಎಲ್ಲ ಇಸ್ರಾಯೇಲರು, ಯಹೂದ್ಯರು. ಆದರೆ ಅನೇಕರು ಯೆಹೋವನ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ತಮ್ಮ ದೈನಂದಿನ ಜೀವಿತವನ್ನ ಜೀವಿಸದೆ ಇರುವಂತವರಾಗಿದ್ರು. ಸೊ ಅವರ ಕುರಿತಾಗಿ ದಾವೀದ ಹೇಳ್ತಾ ಇದ್ದಾನೆ, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗ್ರಿ. ಇವತ್ತು ಯೇಸು ಸ್ವಾಮಿ ನಮ್ಮನ್ನ ನೋಡಿ ಹೇಳುವಂಥದ್ದು ಇದೇ ಮಾತು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಬಾಯಿಂದ ನನ್ನನ್ನು ಸನ್ಮಾನಿಸ್ತೀರಿ, ಆದರೆ ನಿಮ್ಮ ಮನಸ್ಸು ನನ್ನಿಂದ ಬಹಳ ದೂರವಾಗಿದೆ. ನೋಡಿ, ಯೇಸು ಸ್ವಾಮಿ ಇದೇ ಮಾತನ್ನ ಉಪಯೋಗಿಸಿರುವಂತದ್ದನ್ನ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ಯಾವ ಪದವನ್ನ ದಾವೀದ ತನ್ನ ಕೀರ್ತನೆಯಲ್ಲಿ ಉಪಯೋಗಿಸಿದ್ನೋ, ಅಥವಾ ಯಾವ ಪದವನ್ನ ದೇವರ ಪವಿತ್ರಾತ್ಮನು ದಾವೀದನ ಮೂಲಕವಾಗಿ ಕೀರ್ತನೆಯಲ್ಲಿ ಲಿಖಿತಪಡಿಸಿದನೋ, ಅದೇ ಪದವನ್ನ ಯೇಸು ಸ್ವಾಮಿ ಹೇಳಿರುವಂತದ್ದು ಮತ್ತಾಯ 7:23, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ.
ಇಲ್ಲಿ ಯಾರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ? 21ನೇ ವಾಕ್ಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇದು ಕೇವಲ ಪರಲೋಕ ರಾಜ್ಯಕ್ಕೆ ಸೇರುವುದರ ಕುರಿತಾಗಿ ಮಾತ್ರವಲ್ಲ. ಸೊ ದೇವರನ್ನ ಆರಾಧಿಸುವಂತಹ ಪ್ರತಿಯೊಬ್ಬರು ತಂದೆಯ ಚಿತ್ತದಂತೆ ನಡೆಯುವಂತವರಾಗಿರಬೇಕು. ತಂದೆಯ ಚಿತ್ತದಂತೆ ತಮ್ಮ ದೈನಂದಿನ ಜೀವಿತವನ್ನ ಜೀವಿಸುವಂತವರಾಗಿರಬೇಕು. ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ ಶನಿವಾರ ರಾತ್ರಿ ತನಕ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ಭಾನುವಾರ ಈ ಮುಸುಕನ್ನ, ಆರಾಧನೆಯ ಮುಸುಕನ್ನ ಹಾಕಿಕೊಳ್ಳುವಂಥದ್ದಲ್ಲ ಕ್ರೈಸ್ತತ್ವ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರಿಲ್ಲ. ಸೊ ಇಂದಿನ ಒಂದು ಕಾಂಟೆಸ್ಟ್ ಹೇಳುವುದಾದರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ನನ್ನನ್ನು ಆರಾಧಿಸುವುದಕ್ಕೆ ಯೋಗ್ಯರಲ್ಲ. ಸೊ ನನ್ನನ್ನು ಆರಾಧಿಸುವುದಕ್ಕೆ ಯೋಗ್ಯರು ಯಾರೆಂದ್ರೆ ಪವಿತ್ರತೆಯಲ್ಲಿ ತಮ್ಮ ಜೀವಿತವನ್ನ ಕಾಪಾಡಿಕೊಳ್ಳುವಂತವರು ಮಾತ್ರ. ನೋಡಿ, 22ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿದ್ವಿ, ನಿನ್ನ ಹೆಸರಿನ ಮೇಲೆ ಮಹತ್ ಕಾರ್ಯಗಳನ್ನ ಮಾಡಿದ್ವಿ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸ್ವಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗ್ರಿ. ಸೊ ಯಾವ ಪದವನ್ನ ದಾವೀದ 6ನೇ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಧರ್ಮವನ್ನ ಮೀರಿ ನಡೆಯುವವರೇ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಅದೇ ಪದವನ್ನು ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವಂತದ್ದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬರುವಾಗ ಕೀರ್ತನೆಯಲ್ಲಿ ದಾವೀದ ಹೇಳ್ತಾರೆ, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ನಿನಗೆ ಸಮರ್ಪಕವಾಗಲಿ ಎಂಬುದಾಗಿ. ಆದರೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ರಕ್ಷಿಸಲಾರದಂತೆ ಆತನ ಕೈ ಮೋಟುಗೈಯಲ್ಲ, ಕೇಳಲಾರದಂತೆ ಆತನ ಕಿವಿ ಮಂದವಾಗಿಲ್ಲ, ಆದರೆ ನಿಮ್ಮ ಅಪರಾಧಗಳು ನಿಮ್ಮನ್ನು ದೇವರಿಂದ ಅಗಲಿಸ್ತಾ ಬಂದಿದೆ. ಪ್ರೇರೆ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ವಾದ್ಯ ಘೋಷದೊಡನೆ ದೇವರನ್ನು ಆರಾಧಿಸುವುದಕ್ಕೆ ದೇವಾಲಯದಲ್ಲಿ ಸೇರಿ ಬರುವಾಗ ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆ ದೇವರು ಅಂಗೀಕರಿಸಬೇಕಾದ್ರೆ ನಾವು ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಂಡವರಾಗಿರಬೇಕು. ಕಳೆದ ಭಾನುವಾರದಿಂದ ಈ ಭಾನುವಾರ ತನಕ ನಮ್ಮ ಜೀವಿತದಲ್ಲಿ ದೇವರ ಪವಿತ್ರತೆಗೆ ಚ್ಯುತಿ ತರುವಂತಹ ಯಾವ ಕಾರ್ಯಗಳು ಸಂಭವಿಸಬಾರದು. ಇನ್ ಕೇಸ್ ವಿಥೌಟ್ ನೋಯಿಂಗ್, ತಿಳಿಯದೆ ನಮ್ಮ ಜೀವಿತದಲ್ಲಿ ಏನಾದರೂ ತಪ್ಪುಗಳು ಬಂದಿದ್ರೆ, ಲೆಟ್ ಅಸ್ ಸರೆಂಡರ್ ಅವರ್ ಲೈಫ್ ಟು ಗಾಡ್. ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸೋಣ. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ನಾವು ನಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ದಾವೀದ 50ನೇ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೊಳೆದು ಬಿಡು, ಆಗ ಶುದ್ಧನಾಗುವೆನು. ದಾವೀದ ನೋಯಿಂಗ್ಲಿ ಈ ಕಮಿಟೆಡ್ ಸಿನ್, ಮಾಡಬಾರದಾದಂತಹ ಕಾರ್ಯವನ್ನ ತಾತ ಮಾಡ್ದ. ಸರ್ವಶಕ್ತನಾದ ದೇವರು ಪ್ರವಾದಿಯ ಮೂಲಕವಾಗಿ ಅದನ್ನು ಅವನಿಗೆ ಎಚ್ಚರಿಕೆ ಪಡಿಸಿದಾಗ ದಾವೀದ ತನ್ನ ಅಧಿಕಾರವನ್ನು ಉಪಯೋಗಿಸಿ ಪ್ರವಾದಿಯನ್ನ ಕೊಲ್ಲದೆ ಆತ ಹೇಳ್ತಾ ಇದ್ದಾರೆ, 51ನೇ ಕೀರ್ತನೆ 7ನೇ ವಾಕ್ಯ, ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಆಗ ನೀನು ಚಚ್ಚಿದ ಎಲುಬುಗಳು ಆನಂದ ಪಡುವವು. ಯಾವಾಗ ಪವಿತ್ರತೆಯಲ್ಲಿ ದೇವರಿಂದ ತೊಳೆಯಲ್ಪಟ್ಟವರಾಗಿ ದೇವರನ್ನ ಆರಾಧಿಸುತ್ತೇವೋ ಆಗ ಏನಾಗ್ತದೆ, ನಮ್ಮ ಅಂತರಂಗದಲ್ಲಿ ಒಂದು ಆಧ್ಯಾತ್ಮಿಕವಾದ ಸಂತೋಷ ಉಂಟಾಗ್ತದೆ.
ಪ್ರಿಯರೇ, ನಮ್ಮ ಆರಾಧನೆಯಲ್ಲಿ ನಾವು ಆಧ್ಯಾತ್ಮಿಕವಾದಂತಹ ಆನಂದವನ್ನ ಅನುಭವಿಸುವಂತವರಾಗಿದ್ದೇವಾ? ಇದು ಅನೇಕ ಕ್ರೈಸ್ತ ಸಭೆಗಳಲ್ಲಿ ಕೇವಲ ಒಂದು ಎಮೋಷನಲ್ ಉದ್ವೇಗದಲ್ಲಿ ಆರಾಧಿಸಿ, ಕೈಗಳನ್ನ ತಟ್ಟಿ ಬೆವರನ್ನ ಹರಿಸಿ ಒಂದು ಉದ್ವೇಗದಲ್ಲಿ ಆರಾಧಿಸಿ ಒಂದು ರೀತಿಯ ಸಮಾಧಾನದಲ್ಲಿ ಆರಾಧನೆಯನ್ನ ಮುಕ್ತಾಯಗೊಳಿಸಿ ಮನೆಗೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದಾವಿದ ಹೇಳ್ತಾ ಇದ್ದಾನೆ, ಸೊ ನೀನು ನನ್ನನ್ನು ತೊಳೆದು ನನ್ನನ್ನು ಶುದ್ಧಿಪಡಿಸಿದ್ರೆ ನನ್ನ ಎಲುಬುಗಳು ಏನ್ ಮಾಡ್ತದೆ? ಆನಂದ ಪಡ್ತದೆ. ಸೊ ದೇರ್ ಇಸ್ ಎ ಇನ್ನರ್ ಪೀಸ್. ನಮ್ಮ ಪ್ರತಿಯೊಂದು ಆರಾಧನೆಯ ಮುಕ್ತಾಯದ ನಂತರ ನಮ್ಮಲ್ಲಿ ಒಂದು ಇನ್ನರ್ ಪೀಸ್, ಆಂತರಿಕವಾದಂತಹ ಒಂದು ಸಮಾಧಾನ, ಆಂತರಿಕವಾದಂತಹ ಒಂದು ನೆಮ್ಮದಿ ಉಂಟಾಗಬೇಕು ಪ್ರಿಯರೇ. ಅದು ಉಂಟಾಗಬೇಕಾದ್ರೆ ನಾವು ಪವಿತ್ರತೆಯಲ್ಲಿ ದೇವರನ್ನು ಆರಾಧಿಸಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ ಪ್ರಿಯರೇ. ಈಗ ಕ್ರೈಸ್ತ ಲೋಕ, ಮೇನ್ಲೈನ್ ಸಭೆಗಳು ಯೇಸು ಕ್ರಿಸ್ತನ ಶ್ರಮಾದಿನವನ್ನ ಮನನ ಮಾಡುವಂತಹ ಒಂದು ಕಾಲ, ಎ ಟೈಮ್ ಆಫ್ ಲೆಂಟ್. ಸೊ ಈ ದಿನಗಳಲ್ಲಿ ದೇವರ ಮಕ್ಕಳಾದ ನಾವುಗಳು ಕೇವಲ ಈ ದಿನಗಳಲ್ಲಿ ಮಾತ್ರವಲ್ಲ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡ ದಿನದಿಂದ ನಮ್ಮ ಜೀವಾಂತ್ಯದ ಕೊನೆಯ ತನಕ ಸೊ ನಾವುಗಳು ಪಾಲಿಸಬೇಕಾದಂತಹ ಕೆಲವು ನಿಯಮಗಳು, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಜೀವಿಸುವಂತವರಾಗಿದ್ದೇವ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಅನೇಕ ಸಭೆಗಳು, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ವಿಭಿನ್ನವಾದ ರೀತಿಯಲ್ಲಿ, ವಿಭಿನ್ನವಾದ ಆಯಾಮಗಳಲ್ಲಿ ಯೇಸುವಿನ ಶ್ರಮಾದಿನಗಳನ್ನು ಅವರು ಮನನ ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ಕೆಲವು ಸಭೆಗಳು 40 ದಿನ, ಕೆಲವು ಸಭೆಗಳು 50 ದಿನ ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದ ಧ್ಯಾನದಲ್ಲಿ, ತಪಸ್ಸಿನಲ್ಲಿ, ಕೆಲವು ಸಭೆಗಳು ತಪಸ್ಸಿನಲ್ಲಿ ತಮ್ಮ ದಿನಗಳನ್ನ ಕಳೆಯುವಂಥದ್ದಾಗಿ ನಾವು ನೋಡುತ್ತೇವೆ. ನಾವುಗಳು ಸಹ ಉಪವಾಸ ಮಾಡುವಂಥದ್ರಲ್ಲಿ ಹಿಂದೆ ಬಿದ್ದಿರುವಂಥವರಲ್ಲ. ಪೆಂಟೆಕೋಸ್ಟ್ ಸಭೆಗಳಲ್ಲಿ ತಿಂಗಳಿಗೆ 3 ದಿನ ಉಪವಾಸ, ಪ್ರತಿ ತಿಂಗಳು 3 ದಿನ ಉಪವಾಸ ತೆಗೆದುಕೊಳ್ಳುವಂಥ ಸಭೆಗಳು ಉಂಟು. ಕೆಲವು ಸಭೆಗಳಲ್ಲಿ 7 ದಿನ ಉಪವಾಸ ಅಪಾರ್ಟ್ ಫ್ರಮ್ ದಿಸ್ 3 days. ಕೆಲವು ಸಭೆಗಳಲ್ಲಿ 21 ದಿನದ ಉಪವಾಸ, ಕೆಲವು ಸಭೆಗಳಲ್ಲಿ 40 ದಿನದ ಉಪವಾಸ. ಹೀಗೆ ಉಪವಾಸವನ್ನ ತೆಗೆದುಕೊಳ್ಳುವಂತಹ ಸಭೆಗಳನ್ನು ನಾವು ಕಾಣ್ತೇವೆ. ಈ ಲೆಂಟ್ಗೂ ಮತ್ತು ಈ ಉಪವಾಸಕ್ಕೂ ಇರುವ ವ್ಯತ್ಯಾಸ ಏನು? ಲೆಂಟ್ ಕಾಲಗಳಲ್ಲಿ, ಈ ಶ್ರಮ ಕಾಲಗಳಲ್ಲಿ ಮೇನ್ಲೈನ್ ಸಭೆಗಳು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ ಮನನ ಮಾಡಿಕೊಂಡು ತಮ್ಮ ಸಮಯವನ್ನ ಕಳೆಯುತ್ತಿರಲಾಗಿ, ಕೆಲವು ಸಭೆಗಳಲ್ಲಿ ಮನೆಗಳಲ್ಲಿ ಉಪವಾಸವನ್ನ ಆಯೋಜಿಸುವ ಹಿಂದಿರುವ ಉದ್ದೇಶ ಏನಾಗಿದೆ? 99% ಸಭೆಗಳಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯ ಏಕೈಕ ಉದ್ದೇಶ ಅನ್ನುವಂಥದ್ದು ಒಂದು ಸಮೃದ್ಧಿಗೋಸ್ಕರವಾಗಿ, ಫಾರ್ ದ ಪ್ರಾಸ್ಪರಿಟಿ, ಇಲ್ಲ ಶಾರೀರಿಕವಾದ ಬಿಡುಗಡೆಗೋಸ್ಕರವಾಗಿ, ಇಲ್ಲ ಅವರ ಕುಟುಂಬ ಜೀವಿತದಲ್ಲಿ ಅಥವಾ ಕುಟುಂಬದಲ್ಲಿ ಕೆಲವು ಕಾರ್ಯಗಳು ನಡೆಯುವುದಕ್ಕೋಸ್ಕರವಾಗಿ. ಸೊ ಈ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಉಪವಾಸ ಮಾಡುವಂತಹ ಒಂದು ದೊಡ್ಡ ಗುಂಪು ನಮ್ಮ ಸುತ್ತಮುತ್ತಲೂ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಕೆಲವೊಮ್ಮೆ ನಾವುಗಳು ಸಹ ಅದರ ಒಂದು ಭಾಗಗಳಾಗಿರಬಹುದು. ನಾವು ಉಪವಾಸ ಮಾಡುವಾಗ ನಮ್ಮ ಉಪವಾಸದ ಉದ್ದೇಶ ಏನಾಗಿದೆ?
ಯಾವುದನ್ನ ಮುಂದಿಟ್ಟುಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ಉಪವಾಸದಿಂದ ಪ್ರಾರ್ಥಿಸುತ್ತಿದ್ದೇವೆ? ಈ ಒಂದು ವಿಚಾರವನ್ನ ನಾವು ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ 99.9% ನಮ್ಮ ಉಪವಾಸದ ಉದ್ದೇಶ ನಮ್ಮ ವೈಯಕ್ತಿಕ ಕಾರ್ಯ ಸಾಧನೆಗೋಸ್ಕರವಾಗಿ ಮಾತ್ರ ಸೀಮಿತವಾಗಿದೆ. ಈ ನಮ್ಮ ಉಪವಾಸದಿಂದ ದೇವರ ಸೇವೆಗಾಗಲಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಲಿ ಯಾವ ಕಿಂಚಿತ್ತು ಪ್ರಯಾರಿಟಿಯನ್ನ ನಾವು ಕಾಣುವುದಿಲ್ಲ. ಪ್ರಿಯರೇ, ಇದು ದೇವರು ಬಯಸುವಂತಹ ಉಪವಾಸ. ಉಪವಾಸ ಅಂದ್ರೆ ಏನು? ದೇವರೊಂದಿಗೆ ಉಪವಾಸ. ಅಂದ್ರೆ ಏನು? ದೇವರೊಂದಿಗೆ ವಾಸಿಸುವಂಥದ್ದು. ದೇವರೊಂದಿಗೆ ವಾಸಿಸುವಂಥದ್ದು ಅಂದ್ರೆ ನಮ್ಮ ಲೌಕಿಕ ವಿಚಾರಗಳನ್ನ ಬದಿಗೊತ್ತಿ ಆಧ್ಯಾತ್ಮಿಕತೆಗೋಸ್ಕರವಾಗಿ ದೇವರೊಂದಿಗೆ ಒಂದಾಗುವಂಥದ್ದು. ನಮ್ಮ ಭಾರತೀಯ ಪುರಾಣಗಳಲ್ಲಿ ನಾವು ಕಾಣ್ತೇವೆ, ಋಷಿಗಳು ತಪಸ್ಸು ಮಾಡಿ ದೈವ ಒಂದು ಜ್ಞಾನವನ್ನ ಪಡ್ಕೊಂಡ್ರು ಎಂಬುದಾಗಿ. ಈ ರೀತಿ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕಾರ್ಯ ಲೌಕಿಕವಾದದೆಲ್ಲವನ್ನ ಬದಿಗೊತ್ತಿದ್ರು. ಪ್ರಿಯರೇ, ಯಥಾರ್ಥವಾದ ದೇವರ ಮಕ್ಕಳೆಂಬುದಾಗಿ ಅಭಿಮಾನಗೊಳ್ಳುತ್ತಿರುವ ನಾವುಗಳು ನಾವು ಉಪವಾಸ ಮಾಡುವಂತಹ ಸಂದರ್ಭಗಳಲ್ಲಿ ನಾವು ಲೌಕಿಕವಾದ ಕಾರ್ಯಗಳನ್ನು ಬದಿಗೊತ್ತಿ ಒಂದು ಆಧ್ಯಾತ್ಮಿಕವಾದ ಏಳಿಗೆಗೋಸ್ಕರವಾಗಿ ಅಥವಾ ಆಧ್ಯಾತ್ಮಿಕವಾದಂತಹ ಒಂದು ಗುಣೀಕರಣಕ್ಕೋಸ್ಕರವಾಗಿ ಅಥವಾ ಒಂದು ಕರೆಕ್ಷನ್ಗೋಸ್ಕರವಾಗಿ ನಮ್ಮನ್ನೇ ನಾವು ಸರಿಪಡಿಸುವುದಕ್ಕೋಸ್ಕರವಾಗಿ ಉಪವಾಸವನ್ನು ತೆಗೆದುಕೊಳ್ಳುವಂಥವರಾಗಿದ್ದೇವಾ? ಅಥವಾ ನಮ್ಮ ಸ್ವಾರ್ಥದ ಏಳಿಗೆಗೋಸ್ಕರವಾಗಿ ನಾವು ಉಪವಾಸವನ್ನು ತೆಗೆದುಕೊಳ್ಳುತ್ತಿದ್ದೇವಾ? ಈ ಲೆಂಟ್ ಕಾಲದಲ್ಲಿ ಅನೇಕರು ಉಪವಾಸವನ್ನು ತೆಗೆದುಕೊಳ್ತಾರೆ. ಕೆಲವರು ಮಾಂಸಾಹಾರವನ್ನು ತ್ಯಜಿಸ್ತಾರೆ, ಕೆಲವರು ಮದ್ಯಪಾನವನ್ನು ತ್ಯಜಿಸ್ತಾರೆ, ಕೆಲವು ಚಟಗಳನ್ನು ತ್ಯಜಿಸ್ತಾರೆ. 40 ದಿನಗಳ ಮಟ್ಟಿಗೆ ಇಲ್ಲ 50 ದಿನಗಳ ಮಟ್ಟಿಗೆ ಇವೆಲ್ಲವನ್ನ ಬದಿಗೊತ್ತಿ ಯೇಸುವಿನ ಮರಣವನ್ನ ದಿನಗಳನ್ನ ಮನನ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಗುಂಪು ನಮ್ಮ ಮಧ್ಯದಲ್ಲಿ ಇದೆ. ಆದರೆ ನನ್ನ ಒಂದು ಪ್ರಶ್ನೆ, ನಮಗಾಗಿ ತನ್ನ ಪ್ರಾಣವನ್ನ ಧಾರೆ ಎರೆದು ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟಂತಹ ದೇವರಿಗೆ ಕೇವಲ 40 ದಿನಗಳ ಮಟ್ಟಿಗೆ ಮಾತ್ರ ಸ್ಥಾನವು? 365 ದಿನಗಳಲ್ಲಿ ಕೇವಲ 40 ದಿನ, ಕೆಲವು 50 ದಿನಗಳಿಗೆ ಮಾತ್ರ ನಾವು ದೇವರಿಗೆ ನಮ್ಮ ದಿನಗಳನ್ನ ಪ್ರತ್ಯೇಕಿಸಿ ಬಾಕಿ ದಿನಗಳು ನಮ್ಮಿಷ್ಟದ ಪ್ರಕಾರವಾಗಿ ನಾವು ಜೀವಿಸುವಂತವರಾಗಿದ್ರೆ ನಾವು ನಿಜವಾಗಲೂ ಕ್ರೈಸ್ತರು. ಯಾರು ಕ್ರೈಸ್ತರು ಅಂದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವಂತವರು. ಯಾವಾಗ ನಾವು ಕ್ರಿಸ್ತನನ್ನ ಹಿಂಬಾಲಿಸಬೇಕು? ವರ್ಷದಲ್ಲಿ ಕೇವಲ ಈ 40-50 ದಿನಗಳು ಮಾತ್ರವೋ, ಅಥವಾ ಕೇವಲ ಭಾನುವಾರದ ದಿನಗಳಲ್ಲಿ ಮಾತ್ರವೋ, ಅಥವಾ ಕೇವಲ ಜಾತ್ರೆಗಳ ಹಬ್ಬ ಹರಿ ದಿನಗಳಲ್ಲಿ ಮಾತ್ರವೋ? ಪ್ರಿಯರೇ, ವಿ ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್ ಟು ಅವರ್ ಸೆಲ್ಫ್. ಈ ಒಂದು ಪ್ರಶ್ನೆಯನ್ನ ನಮಗೆ ನಾವು ಕೇಳ್ಕೊಳ್ಬೇಕು. ಪ್ರತಿ ವರ್ಷ ನಾವು ಲೆಂಟ್ಗಳನ್ನ, ಶ್ರಮ ದಿನಗಳನ್ನ ಆಚರಣೆ ಮಾಡ್ತೇವೆ. ಇತರೆ ಸಭೆಗಳಲ್ಲಿ ವಾರಕ್ಕೆ 3 ಇಲ್ಲಾಂದ್ರೆ 7, 21, 40 ಉಪವಾಸವನ್ನು ಆಯೋಜಿಸ್ತಾರೆ. ಆದರೆ
ನಮ್ಮ ಕ್ರೈಸ್ತತ್ವ ಕೇವಲ ಈ ಪ್ರತ್ಯೇಕ ದಿನಗಳಿಗೆ ಮಾತ್ರ ಸೀಮಿತವಾಗಿದ್ದೀಯಾ? ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಅಂದ್ರೆ ನಮ್ಮ ಜೀವಿತ ಲೋಕಕ್ಕೆ ಬೆಳಕನ್ನ ಕೊಡುವಂತಹ, ಲೋಕಕ್ಕೆ ರುಚಿಯನ್ನ ಕೊಡುವಂತಹ ಜೀವಿತವಾಗಿ ಮಾರ್ಪಡದೆ ಹೋದ್ರೆ ಪ್ರಿಯರೇ, ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂಥದ್ದು ಯೇಸು ಸ್ವಾಮಿಗೆ ಅವಮಾನ. ಕೇವಲ ಕ್ರೈಸ್ತರೆಂಬ ನಾಮಫಲಕ ನಮ್ಮ ಹೆಸರಿನ ಮುಂದೆ ಇರುವುದರಿಂದ ಪ್ರಿಯರೇ, ನಾವ್ಯಾರು ಕ್ರೈಸ್ತರಾಗಿ ಮಾರ್ಪಡೋದಿಲ್ಲ. ಸೊ ನಾವು ಕ್ರೈಸ್ತರಾಗಿ ಮಾರ್ಪಡಬೇಕಾದ್ರೆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿರಬೇಕು, ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಪೌಲನು ಹೇಳುವ ರೀತಿಯಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಮತ್ತೆ ಯಾರೇ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ? ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇಲ್ಲಿ ಯೇಸು ಹೇಳಿರುವಂಥದ್ದು, ಬೋಧನೆ ಹೇಳುವಂಥವರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ, ದೆವ್ವಗಳನ್ನು ಬಿಡಿಸುವಂಥವರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ, ಮಹತ್ ಕಾರ್ಯಗಳನ್ನು ಮಾಡುವಂಥವರು, ಇದು ಇತರೆ ನಾಮದ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೋಧನೆ ಮಾಡುವಂಥವರು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುವಂಥವರು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದಂಥವರು, ಇವರು ಯಾರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಪರಲೋಕ ರಾಜ್ಯಕ್ಕೆ ಸೇರುವಂಥವನು ಯಾರು? ನನ್ನ ತಂದೆಯ ಚಿತ್ತದಂತೆ. ಏನು ತಂದೆಯ ಚಿತ್ತ? 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವು ಪರಿಶುದ್ಧರಾಗಿರುವಂಥದ್ದೇ ದೇವರ ಚಿತ್ತ. ನಾವು ಪರಿಶುದ್ಧರಾಗಿ ಜೀವಿಸುವಂಥದ್ದು ದೇವರ ಚಿತ್ತ ಪ್ರಿಯರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಪ್ರಿಯರೇ, ನಾವು ಹಾಡಿದ ಹಾಡು, ದಾನ ಧರ್ಮಗಳು ಪುಣ್ಯದ ಯಾತ್ರೆ ನನ್ನ ಪಾಪ ನೀಗಿಸದು. ಸೊ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹೇಳೋದಾದ್ರೆ, ನಾವು 56, 52, 53 ಭಾನುವಾರ ಆರಾಧನೆಗೆ ಹೋಗೋದ್ರಿಂದ, ಕಾಣಿಕೆ ಕೊಡೋದ್ರಿಂದ, ದಶಮ ಭಾಗ ಕೊಡೋದ್ರಿಂದ, ಸೇವೆಗಳಿಗೆ ಆರ್ಥಿಕವಾಗಿ ಧನ ಸಹಾಯ ಮಾಡೋದ್ರಿಂದ, ಸಭಾ ಕಟ್ಟಡವನ್ನು ಕಟ್ಟುವುದಕ್ಕೆ ಹಣವನ್ನು ಕೊಡುವುದರಿಂದ ನಾವು ನಮ್ಮ ಪಾಪಗಳಿಗೆ ಪರಿಹಾರ ಸಿಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಬಾರ್ದು ಅಂತಲ್ಲ, ಮಾಡಿ, ಒಳ್ಳೆ ಕೆಲಸ. ಆಲಯವಿಲ್ಲದ ಸ್ಥಳಗಳಿಗೆ ಆಲಯವನ್ನು ಕಟ್ಟುವುದಕ್ಕೆ ಧನ ಸಹಾಯ ಮಾಡುವುದಕ್ಕೆ ಮುಂಚಿತವಾಗಿ ಯೋಚನೆ ಮಾಡಿ, ವೆದರ್ ಇಟ್ ಇಸ್ ನೀಡೆಡ್ ಆರ್ ನಾಟ್. ಯಾಕಂದ್ರೆ 3 ಕಿಲೋಮೀಟರ್ ಸಭೆಯಲ್ಲಿ ಆಲ್ರೆಡಿ 3 ಕಿಲೋಮೀಟರ್ ಜಾಗದಲ್ಲಿ ಆಲ್ರೆಡಿ 4 ಸಭೆಗಳು ಇರಬೇಕಾದ್ರೆ 5ನೇ ಸಭೆಗೆ ಹಣವನ್ನು ಕೊಡುವಂಥದ್ದು ದೈವಿಕತೆ ಅಲ್ಲ. ಅದು ವೇರ್ ದೇರ್ ಇಸ್ ನೋ ಚರ್ಚ್, ಯಾವ ಗ್ರಾಮದಲ್ಲಿ ಯಾವ ಹಳ್ಳಿಯಲ್ಲಿ ಸಭೆ ಇಲ್ಲವೋ ಅಂತ ಸ್ಥಳವನ್ನು ಗುರುತಿಸಿ ಅಲ್ಲಿ ಸೇವೆ ಮಾಡುವಂತಹ ಸೇವಕರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು 100ಕ್ಕೆ 100ರಷ್ಟು ಒಳ್ಳೆಯ ಕಾರ್ಯ. ಆದರೆ ಇವುಗಳನ್ನು ಮಾಡುವುದರ ಮೂಲಕವಾಗಿ ನನಗೆ ಪಾಪ ಪರಿಹಾರವಾಗ್ತತೆ, ಇವುಗಳನ್ನು ಮಾಡುವುದರ ಮೂಲಕವಾಗಿ ನಾನು ಪರಲೋಕಕ್ಕೆ ಸೇರ್ತಾನೆ ಎಂಬುವಂತಹ ಆ ವಿಧಿಯನ್ನು ತೆಗೆದಾಕ್ಬಿಡಿ. ಸೊ ಇದ್ಯಾವುದು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸೋದಿಲ್ಲ. ಸೊ ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ತಂದೆಯ ಚಿತ್ತದಂತೆ ನಾನು ನಡಿಬೇಕು. ಸೊ ತಂದೆಯ ಚಿತ್ತ ಏನು? ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಿನ್ನ ಚಿತ್ತ, ನಿನ್ನ ಚಿತ್ತ, ನಿನ್ನ ಚಿತ್ತ. ಏನು ದೇವರ ಚಿತ್ತ? ಸೊ ದೇವರ ಚಿತ್ತ ಏನು ಅಂತ ಹೇಳಿದ್ರೆ, ನಾನು ಹೇಳಿದ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ.
ಅದರ 7ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಏನು ಬಂಡುತನ ಅಂದ್ರೆ? ಮಾತನ್ನ ಕೇಳದೆ ಇರುವಂಥದ್ದು ಬಂಡುತನ. ಸೊ ದೇವರ ಮಾತನ್ನು ಕೇಳದೆ ಇರುವಂಥದ್ದು ಬಂಡುತನ. ನಿನ್ನ ನೆರೆಯವನನ್ನ ಪ್ರೀತಿಸಿ ಎಂಬುದಾಗಿ ದೇವರು ಹೇಳಿರುವಾಗ, ಸೊ ನಿನ್ನ ನೆರೆಯವನನ್ನ ಪ್ರೀತಿಸದೆ ಕಾಣಿಕೆ ಕೊಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನೀನು ಕಾಣಿಕೆ ತರುವಂತಹ ಸಂದರ್ಭದಲ್ಲಿ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದಾಗಿ ನಿನ್ನ ನೆನಪಿಗೆ ಬಂದ್ರೆ ಕಾಣಿಕೆಯನ್ನು ಅಲ್ಲಿ ಬಿಟ್ಟುಬಿಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ಕಾಣಿಕೆಯನ್ನು ಸಮರ್ಪಿಸು ಎಂಬುದಾಗಿ. ಪರಸ್ಪರ ಪ್ರೀತಿ ಇಲ್ಲದೆ ಬಂಡರಾಗಿ ನಡೆಯುವಂತಹ ನಾವುಗಳು, ಆಧ್ಯಾತ್ಮಿಕ ನಾಯಕತ್ವವನ್ನು ಎದುರಿಸುವಂತಹ ನಾವುಗಳು, ತಂದೆ ತಾಯಿಗಳನ್ನ ಪ್ರೀತಿಸದೇ ಇರುವಂತಹ ನಾವುಗಳು, ತಂದೆ ತಾಯಿಗಳನ್ನು ಅನಾಥ ಆಶ್ರಮಕ್ಕೆ ತಳ್ಳುವಂತಹ ನಾವುಗಳು, ಆಧ್ಯಾತ್ಮಿಕ ಧಾರ್ಮಿಕವಾದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿರುವಂಥ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದಿದ್ದಾನೆ. ಶುದ್ಧರಾಗಿರುವುದಕ್ಕೆ ಅಂದ್ರೆ ಈ ಶುದ್ಧತೆ ಎಲ್ಲಿ ತನಕ ಇರಬೇಕು? ಕೇವಲ 40 ದಿನಕ್ಕೆ 50 ದಿನಕ್ಕೆ ಮಾತ್ರವಾ? ಯೇಸು ಸ್ವಾಮಿಯನ್ನ ಕರ್ತನೆಂಬುದಾಗಿ ಅರಿಕೆ ಮಾಡಿಕೊಂಡ ದಿನದಿಂದ ನಮ್ಮ ಜೀವಿತದ ಉಸಿರಿನ ಕೊನೆ ತನಕ ನಾವೇನ್ ಮಾಡಬೇಕು? ಈ ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಬೇಕು. 2020ರಲ್ಲಿ ಈ ಶ್ರಮಕಾಲದಲ್ಲಿ ನಾವು ಸೇರಿ ಬಂದಿರಲಾಗಿ ಪ್ರಿಯರೇ. ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಸೊ ಇದು ನಾವು ಆರಿಸಿಕೊಂಡಿರುವಂತಹ ವೇದ ಭಾಗ ಯೋಹಾನನ ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯದ 1ರಿಂದ ಕೆಲವು ವಾಕ್ಯಗಳು. ಸೊ ಇಲ್ಲಿ ನಮಗೆ ಗೊತ್ತಿರುವಂತಹ ಸಂಗತಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಆತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದ. ಆತ ಹೋದಂಥದ್ದು ಒಂದು ಜಾತ್ರೆಯ ಸಮಯದಲ್ಲಿ. ಹೀಗೆ ಹೋದಂತಹ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಭೇಟಿ ಮಾಡ್ತಾ ಇದ್ದಾನೆ. ಆತನಿಗೆ 38 ವರ್ಷದಿಂದ ಆ ವ್ಯಕ್ತಿ ಆ ಒಂದು ಸ್ಥಳದಲ್ಲಿ ಮಲಗಿದ್ದಾನೆ. ಅನೇಕರು ಆ ಸ್ಥಳದಲ್ಲಿ ಮಲಗಿದಂತಹ ಅನೇಕರು ಸ್ವಸ್ಥತೆಯನ್ನ ಹೊಂದಿಕೊಂಡು ಬಿಡುಗಡೆಯನ್ನ ಹೊಂದಿಕೊಂಡು ಹೊರಟು ಹೋಗಿದ್ದಾರೆ. ಆದರೆ ಈ ವ್ಯಕ್ತಿಗೆ ಯಾವ ಬಿಡುಗಡೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಯೇಸು ಸ್ವಾಮಿ ಈ ವ್ಯಕ್ತಿಯನ್ನ ನೋಡುವಂಥದ್ದಾಗಿ ನಾವು ನೋಡ್ತೇವೆ. ನೋಡಿ 5ನೇ ವಾಕ್ಯದಲ್ಲಿ ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದುಕೊಂಡ. He understood because he is God. ಮನುಷ್ಯ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ದೇವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾನೆ. ನೋಡಿ, ಫಿಲಿಪ್ಪ ನತಾನಿಯೇಲನನ್ನ ಕರೆಯುವುದಕ್ಕೆ ಕರೆದಂತಹ ಸಂದರ್ಭದಲ್ಲಿ ಸೊ ನತಾನಿಯೇಲ ಹೇಳ್ತಾ ಇದ್ದಾನೆ, ಎನಿಥಿಂಗ್ಸ್ ಗುಡ್ ಕಮ್ ಫ್ರಮ್ ಜೆರುಸಲೇಮ್. ನಜರೇತಿನಿಂದ ಏನಾದರೂ ಒಳ್ಳೇದು ಬರ್ತದ? ಫಿಲಿಪ್ಪ ಹೇಳ್ದ, ಕಮನ್ಸಿ ಬಂದು ನೋಡು. ಸೊ ನತಾನಿಯೇಲನು ಫಿಲಿಪ್ಪನ ಸಂಗಡ ಯೇಸುವಿನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಯೇಸು ಹೇಳಿದ್ದು, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ. ಸೊ ನತಾನಿಯೇಲನಿಗೆ ಆಶ್ಚರ್ಯ, ಹೌ ಕ್ಯಾನ್? ನತಾನಿಯೇಲ ಕೇಳ್ತಾ ಇದ್ದಾನೆ, ಹೌ ಯು ನೋ ಮೀ? ನನ್ನನ್ನ ಯಾವ ರೀತಿ ನಿನಗೆ ಗೊತ್ತುಂಟು? ಅಲ್ಲಿ ಯೇಸು ಹೇಳುವಂಥದ್ದು, ನೀನು ಅಂಜೂರದ ಮರದ ಕೆಳಗೆ ಕೂತಿರುವಾಗ ನಾನು ನಿನ್ನನ್ನು ನೋಡಿದೆ. ಪ್ರಿಯರೇ,
ಮನುಷ್ಯರು ನಮ್ಮನ್ನ ನೋಡದೇ ಇರಬಹುದು, ಮನುಷ್ಯರು ನಮ್ಮನ್ನು ನೋಡದೆ ಹೋಗುವಂತಹ ಪ್ರಪಂಚದಲ್ಲಿ ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ದೇವರು ಆ ರೀತಿಯಲ್ಲ. ಈ ನೋಸ್ ದಾವೀದ ಹೇಳ್ತಾ ಇದ್ದಾರೆ, ನಾನು ಕೂತುಕೊಳ್ಳುವುದು ಏಳುವುದು ನನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಯನ್ನು ಬಲ್ಲವನಾಗಿರ್ತಿ. ನೋಡಿ, ಈ ವ್ಯಕ್ತಿ 38 ವರ್ಷದಿಂದ ಈ ಬೆಥೆಸ್ದಾ ಕೊಳದ ಮಧ್ಯ ಒಂದು ಜಾಗದಲ್ಲಿ ಈ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಯಾಕೆ ಬೆಥೆಸ್ದಾ ಕೊಳದಲ್ಲಿ? ಸೊ ಅಲ್ಲಿ ಒಂದು ಪ್ರತ್ಯೇಕತೆ. ಒಂದ್ಸಿನೇ ವೈ ದೇವದೂತ ಬಂದ್ಬಿಟ್ಟು ಆ ನೀರನ್ನು ಏನ್ ಮಾಡ್ತಾನೆ, ಕಲಕುತ್ತಾನೆ, ಉಕ್ತಾನೆ, ನೀರು ಉಕ್ಕಿಸ್ತಾನೆ. ಸೊ ಆ ನೀರು ಉಕ್ಕುವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಮೊದಲು ಇಳಿದು ಹೋಗ್ತಾನೋ ಅವನಿಗೆ ಸ್ವಸ್ಥತೆ ಆಗ್ತದೆ. ಆದ್ರೆ ಈ ವ್ಯಕ್ತಿ 38 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾನೆ. ಈ ಟ್ರೈಡ್. ನಮ್ಮ ತರ ಸೋಂಬೇರಿಯಾಗಿ ಕುತ್ಕೊಂಡಿಲ್ಲ. ಈ ಟ್ರೈಡ್ ನೋಡಿ, ಅಲ್ಲಿ ಆತ ಹೇಳುವಂತಹ ಒಂದು ಮಾತು 7ನೇ ವಾಕ್ಯದಲ್ಲಿ, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರು ಇಲ್ಲ. ಐ ಆಮ್ ಎ ಹೆಲ್ಪ್ಲೆಸ್ ಮ್ಯಾನ್, ಐ ಡೋಂಟ್ ಹ್ಯಾವ್ ಫ್ರೆಂಡ್. ಆಮೇಲೆ ಎರಡನೇದು, ಸೊ ನನ್ನಲ್ಲಿ ಬಲ ಇಲ್ಲ, ಓಡೋಗಿ ಬೀಳಕ್ಕೆ ನನ್ನ ಕೈಲಿ ಬಲ ಇಲ್ಲ. ನಾನು ಅಂಬೆ ಕಾಲು ಹಾಕಿ ಹೋಗೋದ್ರೊಳಗೆ ಮತ್ತೊಬ್ಬ ಓಡು ಬಂದು ಹಿಡಿದು ಬಿಡ್ತಾನೆ, ಅವನಿಗೆ ಬಿಡುಗಡೆ ಆಗ್ತದೆ. ಸೊ ಎಗೇನ್ ಐ ವಾಂಟ್ ಟು ಕಮ್ ಬ್ಯಾಕ್. ಎಷ್ಟು ವರ್ಷದಿಂದ? 38 ವರ್ಷದಿಂದ. ಎಷ್ಟು ಬಾರಿ ಬೀಡೋಂಡು? ಇದು ವರ್ಷಕ್ಕೆ ಒಂದು ಬಾರಿನ, ತಿಂಗಳಿಗೆ ಒಂದು ಬಾರಿನ ನೀರು ಉಕ್ಕುವಂಥದ್ದು ನಮಗೆ ಗೊತ್ತಿಲ್ಲ. ಬಟ್ 38 ವರ್ಷದಿಂದಲೂ ಆತ ಪ್ರಯತ್ನಿಸ್ತಾ ಇದ್ದಾನೆ. ನೀರು ಉಕ್ಕುವಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ, ತಾನಿರುವ ಜಾಗದಿಂದ ಮೆಲ್ಲಗೆ ಹಿಡಿದು ಬರ್ತಾನೆ. ಅವನನ್ನು ಒತ್ತುಕೊಂಡು ಬಂದು ಆ ನೀರಲ್ಲಿ ಮುಳುಗಿಸುವುದಕ್ಕೆ ಯಾರೂ ಇಲ್ಲ. ಅಲ್ಲಿ ಅವನೇ ಹೇಳ್ತಾ ಇದ್ದಾನೆ, ಸೊ ನನ್ನನ್ನು ಇಳಿಸುವವರು ಒಬ್ಬರು ಇಲ್ಲ. ತಂದೆ ತಾಯಿಗಳು ಕೈ ಬಿಟ್ರು, ಸಹೋದರ ಸಹೋದರಿಯರು ಕೈ ಬಿಟ್ರು. ಇದು ಅನಾಥ ಅಲ್ಲ. ಹೋಗಿ ತಂದೆ ತಾಯಿಗಳು ತೀರು ಹೋಗಿದ್ರೆ ಅಣ್ಣ ತಮ್ಮಂದಿರಂತೂ ಇದ್ದೇ ಇರ್ತಾರೆ, ಸ್ನೇಹಿತರಂತೂ ಇದ್ದೇ ಇರ್ತಾರೆ. ಆದರೆ ಈ ವ್ಯಕ್ತಿಗೆ ಸಹಾಯ ಮಾಡುವುದಕ್ಕೆ ಯಾರು ಇಲ್ಲ. ಬಟ್ ಈ ಟೈಡ್, ಆತ ಪ್ರಯತ್ನ ಪಡ್ತಾ ಇದ್ದಾನೆ. ಪ್ರತಿ ಬಾರಿ ಪ್ರಯತ್ನ ಪಟ್ಟ. ಬಟ್ ಈ ಕುಡ್ ನಾಟ್ ಏಬಲ್ ಟು, ಆತನಿಂದ ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಪ್ರಿಯರೇ, ಇದು ಕೃಪಾ ಸಮಯ. ಸೊ ವಿ ಕೆನಾಟ್ ಸೇವ್ ಬೈ ಅವರ್ ಸೆಲ್ಫ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ನಮ್ಮ ಪ್ರಯತ್ನದಿಂದ, ನಮ್ಮ ದಾನ ಧರ್ಮಗಳಿಂದ, ನಮ್ಮ ಪುಣ್ಯ ಯಾತ್ರೆಗಳಿಂದ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗುವಂತಹ ಒಂದೇ ಮಾರ್ಗ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಪ್ರಿಯರೇ, ನಾವು ಅನೇಕ ಸಂದರ್ಭದಲ್ಲಿ ಈ ವ್ಯಕ್ತಿಯ ರೀತಿಯಲ್ಲಿ, ನೋಬಡಿ ಇಸ್ ದೇರ್ ಟು ಹೆಲ್ಪ್ ಮೀ, ಯಾರು ನನಗೆ ಸಹಾಯ ಮಾಡೋದಕ್ಕಿಲ್ಲ, ಸೊ ನನಗೆ ಬಲ ಇಲ್ಲ ಸ್ವಾಮಿ, ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ, ಸೊ ನಾನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ, ಬಟ್ ಸ್ಟಿಲ್ ಇನ್ ಮೈ ಲೈಫ್ ದೇರ್ ಇಸ್ ಎಂಪ್ಟಿನೆಸ್. ನನ್ನ ಜೀವಿತದಲ್ಲಿ ಈಗಲೂ ಶೂನ್ಯತೆ. ಐ ಡಿಡ್ ಎವ್ರಿಥಿಂಗ್. ಧಾರ್ಮಿಕವಾದ ಎಲ್ಲ ಆಚಾರಗಳನ್ನು ನಾನು ಮಾಡ್ತಾ ಇದ್ದೇನೆ, ಪ್ರತಿ ಭಾನುವಾರ ಸಭೆಗೆ ಹೋಗ್ತಾ ಇದ್ದೇನೆ, ಬಟ್ ಸ್ಟಿಲ್ ದೇರ್ ಇಸ್ ಎಂಪ್ಟಿನೆಸ್. ಸೊ ನನ್ನಲ್ಲಿ ಶೂನ್ಯತೆ.
ಕಾರಣ ಯಥಾರ್ಥವಾದ ರಕ್ಷಕನ ಸಾನ್ನಿಧ್ಯ ಇಲ್ಲದೆ ಇರುವಂಥದ್ದು. ಸೊ ವಿ ಆರ್ ಟ್ರೈಂಗ್ ಟು ಡೂಯಿಂಗ್ ಬೈ ಅವರ್ ಲವ್. ನಾವಾಗಿ ಏನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಪ್ರಿಯರೇ. 2025ಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ 2025ರ ಕ್ಷಮಾಕಾಲದ ಪ್ರಾರಂಭ ದಿನಗಳಿಗೆ ನಾವು ಕಾಲಿಡ್ತಾ ಇದ್ದೇವೆ. ಸೊ ವಿ ಹ್ಯಾವ್ ಟು ಥಿಂಕ್. ನಾನು ಪ್ರತಿ ಬಾರಿ ಹೇಳುವಂತ ರೀತಿಯಲ್ಲಿ ವಾಟ್ ಚೇಂಜಸ್ ಹ್ಯಾಪನ್ ಇನ್ ಅವರ್ ಲೈಫ್. 2024ರಲ್ಲಿ ಕ್ಷಮಾಕಾಲವನ್ನು ಆಚರಣೆ ಮಾಡಿದ್ವಿ. ವಾಟ್ ಚೇಂಜಸ್ ಹ್ಯಾಪನ್ 2023ರಲ್ಲಿ, 2022ರಲ್ಲಿ, 21ರಲ್ಲಿ, 20ರಲ್ಲಿ. ಈ ವ್ಯಕ್ತಿ 38 ವರ್ಷದಿಂದ ಆ ಬೆಥೆಸ್ದಾ ಕೊಳದ ಆ ಜಾಗದಲ್ಲಿ ಮಲಗಿದ ರೀತಿಯಲ್ಲಿ 38, 40, 50, 60 ವರ್ಷಗಳಿಂದ ಕ್ಷಮಾಕಾಲದ ದಿನಗಳನ್ನು ಆಚರಿಸುವಂತಹ ಕ್ರೈಸ್ತರೇ, ಉಪವಾಸ ಮಾಡುವಂತಹ ಕ್ರೈಸ್ತರೇ, ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಆದಂತಹ ಬದಲಾವಣೆ ಏನು? ದಾವೀದ ಹೇಳ್ತಾ ಇದ್ದಾನೆ, ನನ್ನ ಎಲುಬುಗಳು ಆನಂದ ಪಡ್ತಾ ಇದೆ. ಯಾವಾಗ? ಪಾಪ ಮಾಡಿದಾಗಲ್ಲ, ಪಾಪವನ್ನು ಅರಿಕೆ ಮಾಡಿದಾಗ. ಯೇಸು ಸ್ವಾಮಿ ದೇವರು ಇಸೋಪ್ ಗಿಡದ ಬರಲಿನಿಂದ ಅವನ ಪಾಪವನ್ನು ಪರಿಹಾರ ಮಾಡಿದಾಗ ಅವನ ಎಲುಬುಗಳು ಆನಂದ ಪಡುವುದಕ್ಕೆ ಶುರು ಮಾಡ್ತು. ಯಾಕೆ ಪ್ರಿಯರೇ, ನಮ್ಮಲ್ಲಿ ಒಂದು ಆಧ್ಯಾತ್ಮಿಕವಾದ ಸಂತೋಷ ಇಲ್ಲ. ಇವತ್ತು ಯಾವ ಕ್ರೈಸ್ತ ಕುಟುಂಬದಲ್ಲಿ ತೆಗೆದುಕೊಳ್ಳ್ರಿ, ಯಾವ ಕ್ರೈಸ್ತ ಸಭೆಗಳಲ್ಲಿ ತೆಗೆದುಕೊಳ್ಳ್ರಿ, ವಿ ಆರ್ ಪ್ರಿಟೆಂಡಿಂಗ್ ದಟ್ ವಿ ಆರ್ ಹ್ಯಾಪಿ. ನಾವು ಸಂತೋಷ ಉಳ್ಳವರಾಗಿದ್ದೇವೆ ಎಂಬುದಾಗಿ ನಾವು ನಾಟಕ ಮಾಡ್ತಾ ಇದ್ದೇವೆ. ಬಟ್ ಲಿಟ್ರಲಿ ದೇರ್ ಇಸ್ ಎ ಲಾಟ್ ಆಫ್ ಪೇನ್ ಇನ್ ಅವರ್ ಲೈಫ್. ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ಸಭೆಯ ಕಾರ್ಯಗಳಲ್ಲಿ ದೇರ್ ಇಸ್ ಎ ಪೇನ್. ಕಾರಣ ಏನು? ನೋಡಿ, ಇಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೋ ಒನ್ ಇಸ್ ದೇರ್, ನನಗೆ ಸಹಾಯ ಮಾಡೋದಕ್ಕೆ ಯಾರಿಗೂ ಇಲ್ಲ. ಬಿಕಾಸ್ ಯು ಡೋಂಟ್ ನೋ ಯಾವ ವ್ಯಕ್ತಿ ಇವನೊಂದಿಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಈತನಿಗೆ ತಿಳುವಳಿಕೆ ಇಲ್ಲ. ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಎರಿಕೋವನ್ನ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ಕುರುಡ ಕೂಗ್ತಾ ಇದ್ದಾನೆ, ದಾವೀದ ಕುಮಾರನೇ ನನ್ನ ಮೇಲೆ ಕರುಣೆ ಇಡು. ಈಸ್ ಎ ಬ್ಲೈಂಡ್, ಲಿಟ್ರಲಿ ಬ್ಲೈಂಡ್. ಬಟ್ ಈ ನ್ಯೂ ಅಬೌಟ್ ಮಸ್ಸಿಯನ ಕುರಿತಾಗಿ ಆತನಿಗೆ ತಿಳುವಳಿಕೆ ಇತ್ತು. ಬಟ್ ಈಸ್ ನಾಟ್ ಎ ಬ್ಲೈಂಡ್. ಈ ವ್ಯಕ್ತಿ ಕುರುಡ ಅಲ್ಲ. ಬಟ್ ಯು ಡೋಂಟ್ ನೋ ಹೂ ಇಸ್ ಕ್ರೈಸ್ಟ್. ನೋಡಿ, 38 ವರ್ಷ ಆಯಿತು, ಯೇಸುವಿನ ಸೇವೆ ಪ್ರಾರಂಭ ಆಯಿತು. ಇಲ್ಲಿ ಯೋಹಾನ 5ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯೇಸು ಕಲಿಲಾಯದ ಗಾನ ಎಂಬ ಸ್ಥಳದಲ್ಲಿ ಒಬ್ಬ ಅರಮನೆಯ ಅಧಿಕಾರಿಯ ಮಗನಿಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ಅನೇಕರು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ. ಆದರೆ ಇದ್ಯಾವುದು ಇವನ ಕಿವಿಗೆ ಬಿದ್ದಿಲ್ಲ. ಯಾವುದು ಕಿವಿಗೆ ಬೀಳಬೇಕು ಅದು ನಮ್ಮ ಕಿವಿಗೆ ಬೀಳ್ತಾ ಇಲ್ಲ. ಯಾವುದು ನಮ್ಮ ಕಿವಿಗೆ ಬೀಳಬಾರ್ದು ಅದು ನಮ್ಮ ಕಿವಿಗೆ ಬೀಳ್ತಾ ಇದೆ. ಇವತ್ತು ಈತನಿಗೆ ಗೊತ್ತಿಲ್ಲ ಯಾರು ನನ್ನೊಂದಿಗೆ ಮಾತನಾಡುವಂತ ವ್ಯಕ್ತಿ ಯಾರು ಎಂಬುದಾಗಿ ಈತನಿಗೆ ಗೊತ್ತಿಲ್ಲ. ಕೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟ? ಅದಕ್ಕೆ ಹೇಳುವಂಥದ್ದು, ಸೊ ನನಗೆ ಬಲ ಇಲ್ಲ. ನಾವು ಹಂಗೆ ಪ್ರಶ್ನೆ ಕೇಳಿದ್ರೆ ಉತ್ತರ, ಒಂದು ಕೇಳುವಂತ ಪ್ರಶ್ನೆಗೆ ನಾವು ಉತ್ತರ ಯಾವತ್ತೂ ಕೊಡೋದಿಲ್ಲ. ಯೇಸು ಕೇಳುವಂಥದ್ದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟ? ಅವನು ಹೇಳ್ತಾ ಇದ್ದಾನೆ, ನೀರು ಉಕ್ಕುವಾಗ ನನಗೆ ಇಳಿಸುವುದಕ್ಕೆ ಯಾರೂ ಇಲ್ಲ. ಅದಾದ್ರ ಉತ್ತರ. ಸೊ ವಾಟ್ ಈಸ್ ಯುವರ್ ನೇಮ್? ಸೊ ನಿನ್ನ ಹೆಸರೇನು? ಮೈ ಗ್ರ್ಯಾಂಡ್ ಫಾದರ್ ನೇಮ್ ಇಸ್ T.M. Thomas. ಮೈ ಫಾದರ್ ನೇಮ್ ಇಸ್ Gladson Thomas. ಸೊ ಮೈ ನೇಮ್ ಇಸ್ Michael Thomas. Michael Gladson. ಅದ ಉತ್ತರ? ನೋ. ವಾಟ್ ಇಸ್ ಯುವರ್ ನೇಮ್? ಟೆಲ್ ಯುವರ್ ನೇಮ್. ಫಿನಿಶ್. ಸೊ ಇಲ್ಲಿ ಕೇಳುವಂಥದ್ದು ಯಾರು? ರಕ್ಷಕ. ಸೊ ನಿನಗೆ ಸ್ವಸ್ಥವಾಗಬೇಕಾ? ಸೊ
ನಿನಗೆ ಬಿಟ್ಟುಗಡೆ ಬೇಕಾ? ನಿನಗೆ ನಿತ್ಯತ್ವ ಬೇಕಾ? ಒಬೇ ಮೈ ವರ್ಡ್, ಡೋಂಟ್ ಒಬೇ ಯುವರ್ ರಿಲಿಜಿಯಸ್ ಥಿಂಗ್ಸ್. ನಿನ್ನ ಧಾರ್ಮಿಕ ಆಚಾರ ನಿನ್ನನ್ನು ಪರಲೋಕಕ್ಕೆ ಸೇರಿಸೋದಿಲ್ಲ. ನಿನ್ನ ಧರ್ಮ ಕಾರ್ಯಗಳು ನಿನ್ನನ್ನು ಪರಲೋಕಕ್ಕೆ ಸೇರಿಸೋದಿಲ್ಲ. ನಿನ್ನ ಪುಣ್ಯ ಕಾರ್ಯಗಳು ನಿನ್ನ ಪರಲೋಕಕ್ಕೆ ಸೇರಿಸೋದಿಲ್ಲ. ಸೊ ನಿನ್ನನ್ನು ಪರಲೋಕಕ್ಕೆ ಸೇರಿಸೋದಕ್ಕೆ ಒಂದೇ ಒಂದಿರುವಂಥದ್ದು ದೇವರ ವಾಕ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ದ? ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ಪ್ರಿಯ ಕ್ರೈಸ್ತರೇ, ನಮ್ಮ ಜೀವಿತದ ಅತ್ಯಮೂಲ್ಯವಾದ ಗುರಿ ಅನ್ನುವಂಥದ್ದು ಬಿ ವಿತ್ ಇನ್ ಕ್ರೈಸ್ಟ್. ಅಪಾರ್ಟ್ ಫ್ರಮ್ ದಟ್ ನಥಿಂಗ್. ಸೊ ಅದಕ್ಕೆ ನಾವೇನ್ ಮಾಡಬೇಕು? ವಿ ಶುಡ್ ಕೀಪ್ ಅವರ್ ಸೆಲ್ಫ್ ಹೋಲಿ. ನಾಟ್ ಅವರ್ ಡಿನೋಮಿನೇಷನ್, ನಾಟ್ ಅವರ್ ಫ್ಯಾಮಿಲಿ ವಿಲ್ ಟೇಕ್ ಅಸ್ ಟು ಹೆವೆನ್. ನಮ್ಮ ಕುಟುಂಬವಾಗಲಿ, ನಮ್ಮ ಸಭೆಯಾಗಲಿ, ನಾವು ಒಳಗೊಂಡಿರುವಂತಹ ಡಿನೋಮಿನೇಷನ್ಗಳಾಗಲಿ ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಹೋಲಿ. ಸೊ ವೈ ಯು ಆರ್ ವೇಸ್ಟಿಂಗ್ ಯುವರ್ ಆಲ್ ದ ಥಿಂಗ್ಸ್ ಫಾರ್ ಅನ್ವಾಂಟೆಡ್ ವರ್ಡ್ಸ್? ಫಲದಾಯಕವಲ್ಲದ ಪದಗಳಿಗೆ ಯಾಕೆ ನಿಮ್ಮ ಸಮಯವನ್ನು ವ್ಯಯ ಮಾಡ್ತಿದ್ದೀರಾ? ನೋಡಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ? ಹೇಳಪ್ಪ. ಹೌದು ಸ್ವಾಮಿ, 38 ವರ್ಷ ಆಯ್ತು ಸ್ವಾಮಿ ಬಿದ್ಕೊಂಡಿದ್ದೀನಿ ಸ್ವಾಮಿ, 38 ವರ್ಷ ಆಯ್ತು ಸ್ವಾಮಿ. ಅವ್ನು ಹೇಳ್ತಾ ಇದ್ದಾನೆ, ನನಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ. ಅವನು ಹೇಳ್ತಾ ಇದ್ದಾರೆ, ನಾನು ಹೋಗೋದಕ್ಕಿಂತ ಮುಂಚೆ ಇನ್ನೊಬ್ಬ ಬರ್ತಾರೆ. ಅರ್ಥ ಏನು? ಸೊ ನನ್ನಲ್ಲಿ ಬಲ ಇಲ್ಲ. ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ರೈಸ್ ಅಪ್ ಅಂಡ್ ಗೋ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಬೇಕಾದ್ರೆ ವಿ ಶುಡ್ ಒಬೇ ಗಾಡ್, ನಾಟ್ ಯುವರ್ ಡಿನಾಮಿನೇಷನ್, ನಾಟ್ ಯುವರ್ ಪಾಸ್ಟರ್ಸ್. ತಿಂಗಳಿಗೆ ಬರುವಂತಹ ಏನು ಆ ವಾಗ್ದಾನ ವಾಕ್ಯ ಅಲ್ಲ. ಒಬೇ ಕ್ರೈಸ್ಟ್, ಒಬೇ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ನಾವು ಹೇಳ್ತೇವೆ, ಲಾರ್ಡ್ ವಿ ಟ್ರೈಡ್. ಹೋದ ತಿಂಗಳು ಅವ್ರ ವಾಕ್ಯ ಕೇಳ್ಬಿಟ್ಟು ನಾವು ಅದನ್ನ ಪ್ರಯತ್ನ ಪಟ್ವಿ. ಈ ತಿಂಗಳು ಇನ್ನೊಬ್ರು ಇನ್ನೊಂದು ಹೇಳಿದ್ದಾರೆ, ಇದು ಮಾಡ್ರೆ ಸಿಕ್ಕುತ್ತೆ, ಅದು ಮಾಡ್ತಾ ಇದ್ದೇವೆ. 2024 ಜನವರಿಯಿಂದ ಡಿಸೆಂಬರ್ ತನಕ ಏನೇನೋ ಮಾಡಿದ್ವಿ, ಆಗಲಿಲ್ಲ. ಆಗಲ್ಲ. ಆಗಬೇಕಾದ್ರೆ ನೀನೇನ್ ಮಾಡಬೇಕು? ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ಸೊ ಇಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ರೈಸ್ ಅಪ್, ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ನಡೆ. ನೋಡಿ, ಆ ಒಂದು ಪದ, ಆ ಒಂದು ಮಾತು ಯೇಸುವಿನ ಬಾಯಿಂದ ಬಂದಾಗ ಈ ವ್ಯಕ್ತಿಗೆ ಒಂದು ಬಲ ಉಂಟಾಯಿತು. ನೋಡಿ, ಮಾರ್ಕನ ಸುವಾರ್ತೆಯಲ್ಲಿ 4 ಜನ ವ್ಯಕ್ತಿಗಳು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬಂದರು. ಸೊ ಜನಜಂಗುಳಿಯಾದದರ ಫಲವಾಗಿ ಮೇಲ್ಛಾವಣಿಯನ್ನ ತೆಗೆದು ಯೇಸು ಸ್ವಾಮಿಯನ್ನ ಕೆಳಗೆ ಇಳಿಸಿದ್ರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಪರಿಸಾಯರು ಹೇಳಿದ್ರು, ಇವನೇನಪ್ಪ, ಇವನು ದೇವದೂಷಣ ಮಾತಾಡ್ತಾನೆ. ಸೊ ಪಾಪವನ್ನು ಕ್ಷಮಿಸುವುದಕ್ಕೆ ದೇವರಿಗೆ ಮಾತ್ರ. ಆದರೆ ಯೇಸು ಸ್ವಾಮಿಯನ್ನು ಮಸ್ಸಿಯ ಎಂಬುದಾಗಿ ಅಂಗೀಕಾರ ಮಾಡುವುದಕ್ಕೆ ಅಂದಿನ ಧಾರ್ಮಿಕ ನಾಯಕರುಗಳು ತಯಾರಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಯಾವುದು ಸುಲಭ? ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವಂಥದ್ದು, ನಿನ್ನ ಹಾಸಿಗೆಯನ್ನ ಎದ್ದು ನಡೆ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾನೆ, ಮಗನೇ, ವಾಕ್ಔಟ್. ಆ ಒಂದು ಮಾತು ಬಂದ ತಕ್ಷಣ ಅವನ ಶರೀರದಲ್ಲಿ ಒಂದು ಬಿಡುಗಡೆ, ಒಂದು ಬಲ ಬಂದು ಆತ ಏನ್ ಮಾಡ್ದ? ಹಾಸಿಗೆಯನ್ನ ಹೆಗಲ ಮೇಲೆ ಇಟ್ಕೊಂಡು ಜಾಗ ಖಾಲಿ ಮಾಡ್ದ. ಅನೇಕ ವರ್ಷಗಳಿಂದ ಮಲಗಿದಂತ ಹಾಸಿಗೆ, 38 ವರ್ಷಗಳಿಂದ ಮಲಗಿದಂತ ಹಾಸಿಗೆ ಇದು. 38 ವರ್ಷ. ಸೊ ನಾವು ನಮ್ಮ ಹಾಸಿಗೆಯನ್ನು ಮಡಚಿ ಹೋಗಬೇಕು ಎಲ್ಲೋ, ಬಿಕಾಸ್ ವಿ ಆರ್ ಇನ್ ರಾಂಗ್ ಪ್ಲೇಸ್. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ವಿ ಶುಡ್ ಲಿಸನ್ ಗಾಡ್ಸ್ ವಾಯ್ಸ್.
ಇವತ್ತು ನಾವು ಕೇಳುವಂಥದ್ದು ಯಾರ್ದು? ಸರ್ಪದ ಮಾತುಗಳನ್ನ. ಆದಿಕಾಂಡ 3 ಸರ್ಪ ಅವ್ವಳಿಗೆ. ದೇವರು ನಿಮಗೆ ಈ ತೋಟದಲ್ಲಿರುವಂಥ ಎಲ್ಲ ಮರಗಳನ್ನು ತಿನ್ನೋದು ಕೇಳಿದ್ದಾರ? ಇಲ್ಲ. ಇಲ್ಲೊಂದು ಮರ ಇದೆ, ಅದನ್ನು ತಿನ್ನಬಾರ್ದು, ನೋಡಬಾರ್ದು, ಮುಟ್ಟಬಾರ್ದು. ಎಕ್ಸ್ಟ್ರಾ. ಇವತ್ತು ಅನೇಕ ಸಭೆಗಳಿದೆ, ಬಿಳಿದು ಹಾಕಬೇಕು, ಎಕ್ಸ್ಟ್ರಾ, ಆಲ್ ಎಕ್ಸ್ಟ್ರಾ. ಯೇಸು ಸ್ವಾಮಿ ಏನು ಹೇಳಿದ್ದು? ಸಾರಿ, ತಂದೆಯಾದ ದೇವರು ಏನು ಹೇಳಿದ್ದು? ತೋಟದಲ್ಲಿರೋ ಮರದ ಹಣ್ಣನ್ನು ನೀವು ತಿನ್ನಬಾರ್ದು ಅಷ್ಟೇ, ಮುಟ್ಟಬಾರ್ದು ಅಂತ ಹೇಳುವುದಾ? ಹೇಳಿಲ್ಲ. ಸೊ ಅವ್ವ ಬಿಕಮ್ ಓವರ್ ಸ್ಪಿರಿಚುಯಾಲಿಟಿ. ಇವತ್ತು ಓವರ್ ಸ್ಪಿರಿಚುಯಾಲಿಟಿ ಇರುವಂಥ ಸಭೆಗಳು. ನೋಡಿ, ಅದೇ ದೇವರ ಮಾತನ್ನ ಕೇಳದೆ ಸೃಷ್ಟಿಸಿದಂತ ದೇವರ ಮಾತನ್ನ ಕೇಳದೆ ಸರ್ಪದ ಮಾತನ್ನ ಕೇಳಿದ್ಲವ್ವ. ಇವತ್ತು ಅನೇಕ ಕ್ರೈಸ್ತರು ಆದಿಯಲ್ಲಿ ವಾಕ್ಯ ಬಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬ ಸ್ಪಷ್ಟವಾದಂತಹ ದೇವರ ವಾಕ್ಯ ನಮ್ಮ ಕೈಯಲ್ಲಿ ಇದ್ದಾಗ್ಯೂ ಸಹ ನಮ್ಮ ಭಾಷೆಗಳಲ್ಲಿ, ನೋಡಿ ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದು. ಎಂಥ ಮೂಢ ಸಹ ಓದಿದ್ರೆ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸತ್ಯವೇದ ನಮಗೆ ಕೊಡಲ್ಪಟ್ಟಿದೆ. ವ್ಯಾಕರಣದ ಕಷ್ಟ ಇಲ್ಲ, ಹಳೆಗನ್ನಡ ಇಲ್ಲ. ಯಾಕೆ ನಾವು ಶಾಲೆಯಲ್ಲಿ ಓದಿರುವಂಥ ನಮಗೆ ಹಳೆಗನ್ನಡ ಓದೋದಕ್ಕೆ ನಮ್ಗೆ ಅರ್ಥ ಆಗೋದಿಲ್ಲ. ಇದು ಹಳೆಗನ್ನಡ ಅಲ್ರಿ, ಒಳ್ಳೆ ಕನ್ನಡ, ಪ್ಯೂರ್ ಕನ್ನಡ, ಸ್ಪಷ್ಟವಾದಂತಹ ಕನ್ನಡ. ಸೊ ಇದನ್ನು ನಾವು ಓದದೆ ಯಾರೋ ಏನೋ ಹೇಳಿದ್ರು, ನೀವು ಮೂರು ದಿನ ಉಪವಾಸ ಮಾಡಿ, ಅದು ನಾವು ಮಾಡ್ತೀವಿ. ಯಾರೋ ಹೇಳಿದ್ರು ಈ ಉಂಡಿ ತೊಣಗ್ ಹಾಕಿ, ನಾವು ತೊಣಗ್ ಹಾಕಿದ್ವಿ. ಯಾರೋ ಹೇಳಿದ್ರು ಅಲ್ಲೊಂದು ಚರ್ಚ್ ಇದೆ, ಅಲ್ಲಿಗೋಗಿ ಸರಿಯಾಗುತ್ತೆ, ಅಲ್ಲಿ ಹೋಗ್ತೀವಿ. ಯಾರೋ ಹೇಳಿದ್ರು ಈ ಪ್ರವಾದಿನ ಕರ್ಕೊಂಬನ್ನಿ, ಸರಿಯಾಗುತ್ತೆ, ಕರ್ಕೊಂಬಂದ್ವಿ, ಸರಿಯಾಗಿಲ್ಲ. ಆಗಲ್ರಿ. ಕೇಳುವಂತವನ ಮಾತನ್ನ ನೀವು ಕೇಳಬೇಕು. ಸೊ ನೀವು ಕೇಳಿಸಿಕೊಳ್ಳುತ್ತಿರುವಂತಹ ಮಾತುಗಳು ದೇವರ ಮಾತುಗಳಲ್ಲ. ಸೊ ಇಲ್ಲಿ ಈ ವ್ಯಕ್ತಿ ಕೇಳಿಸ್ಕೊಂಡ, ವಾಕಪ್, ರೈಸ್ ಅಪ್ ಅಂಡ್ ವಾಕಪ್, ಎದ್ದು ನಡೆ. ಸೊ ಅವನಲ್ಲಿ ಒಂದು ಬಲ ಬಂತು. ಸೊ ಅವನಲ್ಲಿ ಒಂದು ಬಲ, ಗಾಟ್ ಅ ಸ್ಟ್ರೆಂತ್. ಸೊ ಇಮಿಡಿಯೇಟ್ಲಿ, ತಕ್ಷಣವಾಗಿ, ನಾಟ್ ಆಫ್ಟರ್ ಸಮ್ ಡೇ, ಆಫ್ಟರ್ ಸಮ್ ಟೈಮ್, ಇಮ್ಮಿಡಿಯೇಟ್ಲಿ ಈ ರೈಸ್ ಅಪ್ ಅಂಡ್ ವಾಕ್. ತನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡ್ಕೊಂಡು ಹೋದ. ಪ್ರಿಯರೇ, ನಮ್ಮ ವಿಮೋಚನೆ ಸಂಭವಿಸಬೇಕಾದ್ರೆ, ಇಫ್ ವಿ ವಾಂಟ್ ಎ ರಿಡೆಂಪ್ಷನ್ ಇನ್ ಅವರ್ ಲೈಫ್, ವಿ ಶುಡ್ ಒಬೇ ಗಾಡ್ಸ್ ವರ್ಡ್. ಗೊತ್ತಾಗಲ್ಲ? ನೋಡಿ, ಫ್ರಮ್ ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 58, ಅಲ್ಲಿ ಇಸ್ರಾಯೇಲ್ ಮಕ್ಕಳು ಸೊ ದೇವರೊಟ್ಟಿಗೆ ವ್ಯಾಜ ಮಾಡ್ತಾ ಇದ್ದಾರೆ, ಕಂಪ್ಲೇನಿಂಗ್ ಗಾಡ್. ಸೊ ಏನು ವರ್ಡ್ಸ್ 3, ಸೊ ನಾವು ಉಪವಾಸ ಮಾಡಿದ್ದೇವೆ, ಆಮೇಲೆ ಸೊ ನಮ್ಮ ಆತ್ಮಗಳನ್ನ ಕುಂದಿಸಿಕೊಂಡಿದ್ದೇವೆ. ಸೊ ಏನು ರಿಲಿಜಿಯಸ್ ಥಿಂಗ್, ಧಾರ್ಮಿಕವಾದ ಕಾರ್ಯಗಳು. ಸೊ ನಾವು ಉಪವಾಸ ಮಾಡ್ತಿದ್ದೇವೆ, ನಮ್ಮ ಮನೆಗಳಲ್ಲಿ ಪ್ರವಾದಿಗಳನ್ನ ಕರ್ಕೊಂಡ್ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ಕಾಣಿಕೆ ಕೊಡ್ತಾ ಇದ್ದೀವಿ, ಬಟ್ ಸ್ಟಿಲ್ ನಥಿಂಗ್ ಇಸ್ ದೇರ್. ಸ್ಟಿಲ್ ವಿ ಆರ್ ಇನ್ ಎಂಪ್ಟಿನೆಸ್. ಇನ್ಸೈಡ್ ದೇರ್ ಇಸ್ ಎ ಡಾರ್ಕ್ನೆಸ್. ಸ್ವಸ್ಥತೆ ಇಲ್ಲ, ಆಲ್ವೇಸ್ ಪೇನ್. ವೈ? ಸೊ ಇಲ್ಲಿ ಇಸ್ರಾಯೇಲ್ ಮಕ್ಕಳು ಕೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ನಾವು ಉಪವಾಸ ಮಾಡಿದ್ವಿ, ನಾವು ನಮ್ಮ ಮನಸ್ಸನ್ನು, ನಮ್ಮ ಆತ್ಮಗಳನ್ನ ಕುಂದಿಸಿಕೊಂಡ್ವಿ, ಆದ್ರೆ ಯಾವ ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನ ನಡೆಸ್ತೀರಿ. ನಿಮ್ಮ ಉಪವಾಸದ ಫಲ ಏನಂದ್ರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು, ಇವುಗಳೇ. ಐಸಾಯಾ 58:4. ಸೊ ನಿಮ್ಮ ಉಪವಾಸ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಸೇರೋದಿಲ್ಲ. So God will never answer your prayer if you are not praying according to the will of God. So ನಿಮ್ಮನ್ನು ನೀವೇ
ಪರಿಶುದ್ಧಪಡಿಸಿಕೊಳ್ಳದೆ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಮತ್ತೆ ಏನ್ ಮಾಡ್ಬೇಕಂತ? ಉಪವಾಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? 7ನೇ ವಾಕ್ಯ 6ನೇ ವಾಕ್ಯ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ಇವೆಲ್ಲವನ್ನ ಮಾಡಬೇಕು. ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ಸೊ ವಿ ಶುಡ್ ಡೂ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ನೋಡಿ, ಯೂಟ್ಯೂಬ್ಗಳಲ್ಲಿ ಅನೇಕ ವ್ಯಕ್ತಿಗಳು ಅಡಿಗೆ ಮಾಡಿ ತೋರಿಸ್ತಾರೆ. ವಾ ವಾ ಅಂತಾರೆ, ವಾ 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 ಸೂಪರ್. ಅದು ಸೂಪರ್ ಅಲ್ವ ಅಂತ ಗೊತ್ತಾಗಬೇಕಾದ್ರೆ ವಿ ಶುಡ್ ಡೂ ಅಕಾರ್ಡಿಂಗ್ ಟು ದಟ್. ಅವ್ರು ಹೇಳೋ ರೀತಿ ಮಾಡಬೇಕು. ಅವರು ಗೋಧಿ ಹಾಕಕ್ಕೆ ಕೇಳಿದ್ರೆ ನಾವು ಮೈದಾ ಹಾಕ್ತೀವಿ. ಅವರು 1 ಸ್ಪೂನ್ ಸಕ್ಕರೆ ಹಾಕಕ್ಕೆ ಕೇಳಿದ್ರೆ ನಾವು 2 ಸ್ಪೂನ್ ಹಾಕ್ತೀವಿ. ಲಾಸ್ಟಿಗೆ ಸರಿ ಇಲ್ಲ ಅಂತ ನಾವು ಬೈತೀವಿ. ಪ್ರಿಯರೇ, ವಿ ಶುಡ್ ಲೀವ್ ಅಕಾರ್ಡಿಂಗ್ ಟು ದಿಸ್. ನಮ್ಮ ಉಪವಾಸ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಸೊ ನನ್ನ ಜೀವಿತ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಸೊ ದೆನ್ ಓನ್ಲಿ, ಆಗ ಮಾತ್ರ. ಇಲ್ಲಿ ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ವಿ. ಅನೇಕರ ಕ್ರೈಸ್ತರು ಹೇಳ್ತಾರೆ, ನಾವು ಉಪವಾಸ ಮಾಡಿದ್ವಿ. 40 ದಿನ ಉಪವಾಸ ಮಾಡಿದೆ ಪಾಸ್ಟ್ರೆ, ಏನು ಉಪಯೋಗ ಆಗಿಲ್ಲ. ಯಾರಿಗೋಸ್ಕರ ಮಾಡಿದೆ? ನನಗೋಸ್ಕರ ಮಾಡ್ದ. ಸೊ ನಿನ್ನ ಉಪವಾಸದ ಫಲ ಏನು? ವ್ಯಾಜ್ಯ, ಕಲಹ. ಸೊ ನಾನ್ಯಾಕೆ ಉಪವಾಸ ಮಾಡಿದ್ದು? ನನಗೆ ಒಂದು ಸ್ಕಾರ್ಪಿಯೋ ಕಾರ್ ಸಿಗ್ಬೇಕು. ಇಲ್ಲ, ನಾನ್ಯಾಕೆ ಉಪವಾಸ ಮಾಡಿದ್ದು? ನನಗೆ ಒಂದು, ಈಗ ಸ್ಕಾರ್ಪಿಯೋ ಹಳೆದಾಯ್ತಲ್ಲ, ಇವಾಗ ಅದು ಇನೋವಾ ಕ್ರಿಸ್ಟಾ ಅದು ಸಿಕ್ಬೇಕು. ಅದು ಸಿಕ್ಬಿಟ್ಟು ನನಗೆ ಏನಕ್ಕೆ? ನನ್ನ ಪಕ್ಕದವನಿಗೆ ಹೋಗ್ಬಿಟ್ಟು ಹೇಳಿಸ್ಬೇಕು, ನೋಡ್ಲೇ ನನಗೆ ಅದು ಸಿಕ್ತು. ಸೊ ಅವನನ್ನು ನೋಯಿಸುವಂಥದ್ದು ನನ್ನ ಪ್ರಾರ್ಥನೆಯ ಉದ್ದೇಶ. ಸೊ ಇಲ್ಲಿ ಅದೇ ಹೇಳ್ತಾ ಇದ್ದ, ನಿಮ್ಮ ಉಪವಾಸದ ಉದ್ದೇಶ ಏನು? ವ್ಯಾಜ್ಯ, ಕಲಹ, ಕೇಡಿನ ಗುದ್ದು. ಪ್ರಿಯರೇ, ದಿಸ್ ಇಸ್ ನಾಟ್ ವಾಟ್ ಬೈಬಲ್ ಮೀನ್ಸ್ ಟು ಅಸ್. ಸತ್ಯವೇದ ಇದೆಲ್ಲ ನಮಗೆ ಕಲಿಸುವಂಥದ್ದು. ಸತ್ಯವೇದ ಕಲಿಸುವಂಥದ್ದು ಏನು? ಸೊ ನಮ್ಮ ಜೀವಿತದಲ್ಲಿ ಬಿಡುಗಡೆ ಬೇಕಾ? ಸೊ ಇನ್ ದ ಸೆನ್ಸ್, ಸೇ ಐ ನಾಟ್ ಟಾಕಿಂಗ್ ವರ್ಡ್ಲಿ, ಲೌಕಿಕವಾದಂತಹ ಬಿಡುಗಡೆ ಅಲ್ಲ, ಆಧ್ಯಾತ್ಮಿಕವಾದ ಬಿಡುಗಡೆ ಬೇಕಾ? ಒಬೇ ದ ವರ್ಡ್ ಆಫ್ ಗಾಡ್. ಸೊ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಬೇಕಾದ್ರೆ ಲೆಟ್ ಅವರ್ ಇನ್ನರ್ ಐ ಶುಡ್ ಬಿ ಓಪನ್. ನಮ್ಮ ಆಧ್ಯಾತ್ಮಿಕವಾದ ಕಣ್ಣುಗಳು ತೆರೆದಿರಬೇಕು. ಇವತ್ತು ಕ್ರೈಸ್ತರಾದ ನಮ್ಮ ಆಧ್ಯಾತ್ಮಿಕವಾದ ಕಣ್ಣುಗಳು ಕುರುಡಾಗಿದೆ. ಸೊ ನಮಗೆ ಕಾಣುವಂಥದ್ದು ಕೇವಲ ಲೌಕಿಕತೆ ಮಾತ್ರ. 119ನೇ ಕೀರ್ತನೆ ಅದರ 18ನೇ ವಾಕ್ಯ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ತೇನೆ. ಸೊ ಓಪನ್ ಮೈ ಐಸ್, ಓಪನ್ ಮೈ ಐಸ್. ಸೊ ನಾವು ನಮ್ಮ ಆಧ್ಯಾತ್ಮಿಕತೆಯ ಕಣ್ಣುಗಳು ತೆರೆಯಲ್ಪಡಬೇಕು. ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪೌಲನ ಪ್ರಾರ್ಥನೆ. ಪೌಲ ಎಫೆಸ್ಯ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು, ಆತನು ನಿಮ್ಮ ಮನೋನೇತ್ರವನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸಲಿ. ಆತನು ನಮ್ಮ ಮನೋನೇತ್ರವನ್ನು ನಾವು ತರಿಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಹಾಗಿರಲಾಗಿ ಲೆಟ್ ಅಸ್ ಪ್ರೇ, ಲಾರ್ಡ್ ಓಪನ್ ಮೈ ಐಸ್. ಸೊ ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆದ್ರೆ ಮಾತ್ರ
ನಾವು ದೇವರನ್ನ ಮುಖಾಮುಖಿಯಾಗಿ ಕಾಣುವುದಕ್ಕೆ ಸಾಧ್ಯ. ವಿಮೋಚನೆಯ ಸಮಯ ಅನ್ನುವಂಥದ್ದು ಪ್ರಿಯರೇ, ಟು ಒಬೇ ದ ಗಾಡ್ಸ್ ವಾಯ್ಸ್, ದೇವರ ಮಾತನ್ನು ಕೇಳುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಸೊ ನಮಗೆ ವಿ ಹ್ಯಾವ್ ಎ ಕಂಪ್ಲೇಂಟ್. ನಾವು ಉಪವಾಸ ಮಾಡಿದ್ವಿ, ಆದರೆ ನಮ್ಮ ಉಪವಾಸದ ಹಿಂದಿನ ಉದ್ದೇಶ ಅದು ದೈವಿಕತೆಯಿಂದ ಕೂಡಿರುವಂಥದ್ದಲ್ಲ. ನಾವು ಪ್ರಾರ್ಥನೆ ಮಾಡಿದ್ವಿ, ನಮಗೆ ಸಿಕ್ಕಿಲ್ಲ, ಕಾರಣ ಅದು ದೈವಿಕತೆಯಿಂದ ಕೂಡಿದಂಥದ್ದಲ್ಲ. ಯಾಕೋಬ ಹೇಳ್ತಾ ಇದ್ದಾನೆ, ನೀವು ಬೇಡಿಕೊಂಡ್ರೂ ನಿಮಗೆ ಸಿಕ್ಕೋದಿಲ್ಲ, ಕಾರಣ ನಿಮ್ಮ ಉದ್ದೇಶ ಅದು ದೈವಿಕವಾದಂಥದ್ದಲ್ಲ. ನಮ್ಮ ಉದ್ದೇಶ ದೈವಿಕವಾಗಿದೆಯಾ? ಈ ಮುಂಜಾನೆಯಲ್ಲಿ ಒಮ್ಮೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ಒಂದು ಮಾತು ಅಪೊಸ್ತಲನಾದ ಪೌಲ ಹೇಳ್ತಾನೆ, ರೋಮ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ, ನೀವು ನಿಮ್ಮ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿಮಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದೀರಾ. ಮೊಂಡತನ. 1 ಥೆಸಲೋನಿಕ 4:7 ನೋಡಿದ್ವಿ, ದೇವರು ನಿಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದಿದ್ದಾನೆ. ಕೇವಲ ಕ್ರೈಸ್ತರೆಂಬ ನಾಮ ಫಲಕವನ್ನು ಇಟ್ಟುಕೊಳ್ಳುವಂಥದ್ದು ಮೋಸ್ಟ್ ಡೇಂಜರಸ್ ಇಫ್ ಯು ನಾಟ್ ಲೀವ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಕ್ರೈಸ್ತ ಎಂಬುದಾಗಿ ನಾಮ ಫಲಕವನ್ನು ಇಟ್ಟುಕೊಂಡು ಕ್ರೈಸ್ತರಾಗಿ ಬದುಕದೆ ಹೋದ್ರೆ ಪ್ರಿಯರೇ, ಯು ಆರ್ ಇನ್ ವೆರಿ ಡೇಂಜರ್ ಝೋನ್. ನೀವು ಬಹಳ ಡೇಂಜರ್ ಝೋನ್ ಅಲ್ಲಿ ಇದ್ದೀರಿ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ರಿ. ನೋಡಿ, ರೋಮನ್ಸ್ 2:5, ನೀವು ನಿಮ್ಮ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. 6, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಅದಕ್ಕೆ ನಾನು ಹೇಳಿದೆ, ಕ್ರೈಸ್ತರೆಂಬ ನಾಮಫಲಕವನ್ನು ಇಟ್ಟುಕೊಂಡು ನಾವು ಕ್ರೈಸ್ತರಾಗಿ ಬದುಕದೆ ಹೋದ್ರೆ ವಿ ಆರ್ ಇನ್ ಮೋಸ್ಟ್ ಡೇಂಜರಸ್ ಝೋನ್. ಗಾಡ್ ವಿಲ್ ಜಡ್ಜ್ ಲೈಕ್ ಎನಿಥಿಂಗ್ ಅಸ್. ಈ ಮುಂಜಾನೆ ಲೆಟ್ ಅಸ್ ಎಕ್ಸಾಮಿನ್ ವಾಟ್ ಕ್ಯಾನ್ ದಿಸ್ ಹ್ಯಾಪನ್. ತಪ್ಪು ಬಂದಿರಬಹುದು, ಸಂಭವಿಸಿರಬಹುದು. ನೀಲ್ ಡೌನ್ ಬಿಫೋರ್ ಗಾಡ್ ಆಸ್ ಡೇವಿಡ್. ನಾತಾನ್ ಪ್ರವಾದಿ ಹೇಳಿದಾಗ ಅವನು ಪ್ರಾರ್ಥನೆ ಮಾಡೋದು, ದಾವೀದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. Psalms 51 verse 1-2 onwards. He prayed. He kneeled down before God. Because of that, God forgave. ದೇವರು ಅವನನ್ನು ಕ್ಷಮಿಸಿದ. ಪ್ರಿಯರೇ, this is a time of redemption. So ಯಾವ ರೀತಿ ಟೈಮ್ ಆಫ್ ರಿಡೆಂಪ್ಷನ್ ಇಸ್ ನಾಟ್ ಟು ಅಬ್ಸರ್ವಿಂಗ್ ದ ಲೆಂಟ್, ಸಮಾಕಾಲವನ್ನು ಆಚರಿಸುವುದರ ಮೂಲಕವಾಗಿ ಅಲ್ಲ, ಬಿಡುಗಡೆಯ ಕಾಲ ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕವಾಗಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ. ಸೊ ನಮಗೆ ಅನೇಕ ಕಾರಣಗಳು ಉಂಟು ಸ್ವಾಮಿ ಹೇಳೋದಕ್ಕೆ, ಆದರೆ ಈ ಮುಂಜಾನೆಯಲ್ಲಿ ಸೊ ನಿನ್ನ ಮಾತಿಗೆ ವಿಧೇಯರಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಳಿದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.